ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೋ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿವಂಶ ಅನ್ನುವ ಮಹಾಭಾರತದ ಪರಿಶಿಷ್ಟ ಭಾಗ. ಅದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಕೆಲವು ದಿವಸಗಳ ತನಕ ಈ ಶಾಕಾಂಬರಿ ಮಠ, ಶಾಕಂಬರಿ ಪುರದಲ್ಲಿರ್ತಕ್ಕಂತಹ ಮಠ, ಈ ವೇದಿಕೆ, ಎತ್ತರದ ಸಿಂಹಾಸನದಲ್ಲಿ ಕುಳಿತು ಉಪನ್ಯಾಸ ಇದೆಲ್ಲ ನಾನು ಅನುಭವಿಸಲಿಲ್ಲ. ಇಲ್ಲಿಗೆ ಆಗಮಿಸಿದ್ದು ಬಹಳ ಈ ರೀತಿ ಕೂತು ಉಪನ್ಯಾಸ ಮಾಡಿದ್ದು ನೆನಪಿಲ್ಲ ನನಗೆ. ಶ್ರದ್ಧೆಯಿಂದ ಶ್ರವಣ ಮಾಡತಕ್ಕಂತಹ ತಮ್ಮೆಲ್ಲರ ಮುಂದೆ ಯಥಾಶಕ್ತಿ ಭಗವತ್ ಕಥೆಯನ್ನು ಶ್ರವಣ ಮಾಡಿಸುವ ಕೆಲಸವನ್ನು ಭಗವತ್ ಪ್ರೇರಿತನಾಗಿ ನಾನು ಕೈಗೊಳ್ತಾ ಇದ್ದೇನೆ. ಎಲ್ಲ ವಂಶವೂ ಕೂಡ ಹರಿವಂಶ. ಯಾಕಂದರೆ ಸೂರ್ಯವಂಶ ಅಂತ ಹೇಳಿದರೆ ಸೂರ್ಯನಿಂದ ಆರಂಭವಾದ ವಂಶ. ಆದರೆ ಸೂರ್ಯನ ಹತ್ರ ನಿನ್ನ ವಂಶ ಯಾವುದು ಅಂತ ಕೇಳಿದರೆ ನಂದು ಕಾಶ್ಯಪ ಗೋತ್ರ ಅಂತ ಹೇಳ್ತಾನೆ ಅವ. ಕಶ್ಯಪರ ಹತ್ರ ಹೋಗಿ ಕೇಳಬೇಕು, ನಿಮ್ಮ ವಂಶ ಯಾವುದು? ನಾನು ಮರೀಚಿ ಬ್ರಹ್ಮನ ಮಗ, ಬ್ರಹ್ಮ ಶ್ರೀಹರಿಯ ಮಗ. ಹಾಗಾದರೆ ವಂಶ ಎಲ್ಲವೂ ಸುರಾದದ್ದು ಶ್ರೀಹರಿಯಿಂದ. ಚಂದ್ರವಂಶದ ಕಥೆ ಬಂದರೂ ಕೂಡ ಅದು ಮೂಲಭೂತವಾಗಿ ಹರಿವಂಶವೇ. ಯಾಕಂದರೆ ಚಂದ್ರನು ಅತ್ರಿಯ ಮಗ. ಅತ್ರಿ ಚತುರ್ಮುಖ ಬ್ರಹ್ಮನ ನವ ಮಾನಸ ಪುತ್ರರಲ್ಲಿ ಒಬ್ಬ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ಇವರು 9 ಜನ ನವ ಮಾನಸ ಪುತ್ರರು ಅಂತ. ದಶಮಸ್ತತ್ರ ನಾರದ ಅಂತ 10ನೆಯವ ನಾರದ ಮಹರ್ಷಿ. ಈ 9 ಜನರಿಂದ ವಂಶ ವಿಸ್ತಾರವಾಗಿದೆ. ಅದರಲ್ಲಿ 2ನೆಯವ ಅತ್ರಿ. ಆ ಅತ್ರಿಯಿಂದ ಚಂದ್ರ ವಂಶ ಆರಂಭ ಆದದ್ದು, ಆತ್ರೇಯ ಚಂದ್ರನಿಂದ. ಹಾಗಾಗಿ ಚಂದ್ರನೂ ಕೂಡ ಆತನ ವಂಶ ಹರಿವಂಶ. ಶ್ರೀಹರಿಯೇ ಸಮಗ್ರ ಸೃಷ್ಟಿಗೆ ಆದಿ ಅಂತಾದ ಮೇಲೆ ಅದು ಭೃಗುವಂಶ ಇರ್ಬೋದು, ಕಾಶ್ಯಪ ವಂಶ ಇರ್ಬೋದು, ಸೂರ್ಯಚಂದ್ರ ವಂಶಗಳಿರ್ಬೋದು, ಯಾವುದು ಅಗಸ್ತ್ಯರಿಂದ ಬಂದಂತಹ ಆಗಸ್ತ್ಯ ವಂಶ ಇರ್ಬೋದು. ಎಲ್ಲ ವಂಶಕ್ಕೂ ಕೂಡ ಮೂಲ ಭಗವಂತ. ಆ ನಿಟ್ಟಿನಿಂದ ಎಲ್ಲ ವಂಶದ ಕಥೆಯನ್ನು ಹರಿವಂಶ ಕಥೆ ಅಂತ ಕರೆಯುವುದು. ಮಹಾಭಾರತದ 19ನೆಯ ಪರ್ವ, ಅಂದರೆ 18 ಪರ್ವಗಳಾದ ಮೇಲೆ 3 ಪರ್ವಗಳುಂಟು. ಒಂದು ಹರಿವಂಶ ಪರ್ವ, ಮತ್ತೊಂದು ಭವಿಷ್ಯ ಪರ್ವ, ಇನ್ನೊಂದು ಶ್ರೀಕೃಷ್ಣನ ವಿಷ್ಣು ಪರ್ವ, ಅಂದರೆ ಕೃಷ್ಣನ ಕಥೆಯನ್ನು ಹೇಳ್ತಕ್ಕಂಥ ವಿಷ್ಣು ಪರ್ವ. ಹೀಗೆ ಹರಿವಂಶ ಪರ್ವ, ವಿಷ್ಣು ಪರ್ವ ಮತ್ತು ಭವಿಷ್ಯ ಪರ್ವ ಅನ್ನುವ 3 ಪರ್ವಗಳನ್ನು ಸೇರಿಸಿ ಒಟ್ಟು 21 ಪರ್ವಗಳಿಂದ ಕೂಡಿರತಕ್ಕಂತಹ ಶ್ರೀ ಮಹಾಭಾರತ ಅಂತ. ಮಹಾಭಾರತ ಆರಂಭದ ಅಧ್ಯಾಯ ಅನುಕ್ರಮಣಿಕಾ ವಿಷಯವನ್ನು ಹೇಳುವಾಗ ಹೇಳ್ತದೆ. ಹಾಗಾಗಿ ಹರಿವಂಶ ಅನ್ನುವುದು ಪೃಥಕ್ಕಾದ ಒಂದು ಪುರಾಣ ಅಲ್ಲ, ಮಹಾಭಾರತದ ಪರಿಶಿಷ್ಟ ಅಂತ ಕರೆಸಿಕೊಳ್ಳುವ ಇತಿಹಾಸ ಪುರಾಣ. ಮಹಾಭಾರತ ಎಂಬುದು ಇತಿಹಾಸ ಅಂತ ಹೇಳಿದರೆ ಹೀಗೆ ನಡೆದೇ ಇದೆ. ಇತಿ ಆಸ ಹ. ಇತಿ ಅಂದರೆ ಹೀಗೆಯೇ, ಆಸ ನಡೆದಿದೆ, ಹ ಇದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಅದನ್ನು ಇತಿಹಾಸ ಅಂತ ಕರೀತೇವೆ. ಕನ್ನಡದಲ್ಲಿ ಅದಕ್ಕೆ ಅರ್ಥ ಬೇರೆ ಹೇಳಿದ್ದಾರೆ. ಇದ್ದದ್ದನ್ನು ತಿದ್ದದೆ ಹಾಗೆಯೇ ಸಂರಕ್ಷಿಸುವುದು ಅನ್ನುವ ಆದ್ಯಕ್ಷರವನ್ನು ಸೇರಿಸಿ ಇತಿಹಾಸ ಅಂತ ಹೇಳಿದ್ದಾರಂತೆ. ಅದು ಕನ್ನಡದಲ್ಲಿ ಕೆಲವು ಶಬ್ದಗಳಿಗೆ ಅರ್ಥವನ್ನು ಕಲ್ಪಿಸುವುದು. ಅದಕ್ಕೆ ಧಾತು ಮೂಲ ಇತ್ಯಾದಿಗಳು ಇರುವುದಿಲ್ಲ. ಯಾಕಂದರೆ ಮದುವೆ ಅನ್ನುವುದಕ್ಕೆ ಕನ್ನಡದಲ್ಲಿ ಅರ್ಥ ಕೇಳಿದರೆ ಅವರು ಮೊದಲು ಮಧು ಆಗಿರುತ್ತದೆ, ಆಮೇಲೆ ವ್ಯಯ ಅನಿಸುತ್ತೆ, ಅದಕ್ಕೆ ಮದುವೆ ಅಂತ ಒಬ್ಬ ವ್ಯಾಖ್ಯಾನ ಮಾಡ್ತಾರೆ.
ಇನ್ನೊಬ್ಬ ಹೇಳ್ತಾನೆ ಮಗಳಿಗೆ ಮಾಡುವ ದುಂದು ವೆಚ್ಚ ಅನ್ನುವ ಆದ್ಯಕ್ಷರವನ್ನು ಸೇರಿಸಿ ಮದುವೆ ಆಗಿದೆ ಅಂತ. ಕನ್ನಡದಲ್ಲಿ ಶಬ್ದಗಳಿಗೆ ಅರ್ಥ ಹೇಳುವುದು ಕ್ಲಿಷ್ಟ. ಯಾಕೆಂತ ಹೇಳಿದ್ರೆ ಧಾತು ಮೂಲದಿಂದ ಕನ್ನಡದ ಶಬ್ದಗಳು ಬಂದದ್ದಲ್ಲ. ಸಂಸ್ಕೃತ ಅನ್ನುವ ತಾಯಿಯ ಮಗಳಾಗಿ ಬೆಳೆದು ಬಂದದ್ದು ಕನ್ನಡ ಭಾಷೆ. ಸಂಸ್ಕೃತದಲ್ಲಿ ವಿವಾಹ ಅಂತ ಒಂದು ಶಬ್ದ ಬಂದರೆ ವಿಶೇಷೇಣ ವಹತಿ ಭಾರಂ, ಅವತ್ತಿನಿಂದ ಸಂಸಾರದ ಜವಾಬ್ದಾರಿಯನ್ನು ಹೊರುತ್ತಾನೆ ಅಥವಾ ಆಕೆಯ ಜವಾಬ್ದಾರಿಯನ್ನು ತಾನು ಹೊರುತ್ತಾನೆ. ಉದ್ವಹತಿ, ಅವಳನ್ನು ಆಕೆಯ ಗೋತ್ರದಿಂದ ತನ್ನ ಗೋತ್ರದ ಕಡೆಗೆ ಎಬ್ಬಿಸುವವ. ಈ ಅರ್ಥದಲ್ಲೆಲ್ಲ ವಿವಾಹ ಅನ್ನುವ ಸಂಸ್ಕಾರದ ಶಬ್ದ ರೂಢ ಮೂಲವಾಗಿ ಬರ್ತದೆ. ಹಾಗೆ ಸಂಸ್ಕೃತದಲ್ಲಿ ಇತಿಹಾಸ ಅಂತ ಹೇಳಿದರೆ ನಡೆದ ಕಥೆ, ಪುರಾಣ ಅಂತ ಹೇಳಿದರೆ ನಡೆದ ಕಥೆಯೇ ಆಗಿರಬೇಕು ಅಂತಿಲ್ಲ. ನಡೆದ ಕಥೆಗಳೇ ಜಾಸ್ತಿ ಇರುವುದು, ಆದರೆ ಅದರ ಜೊತೆಗೆ ಕೆಲವೊಂದು ನೀತಿಗಳನ್ನು ತಿಳಿಸುವುದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ವರ್ಣನಗಳನ್ನೆಲ್ಲ ಸೇರಿಸಿ, ನಾನಾ ರೀತಿಯ ಕಾವ್ಯಮಯವಾದ ಚಿಂತನೆಗಳನ್ನು ಸೇರಿಸಿ ಕಲ್ಪಿತ ಕಥೆಗಳನ್ನು, ಅದಕ್ಕೆ ಆಖ್ಯಾಯಿಕ ಅಂತ ಹೆಸರು. ಆಖ್ಯಾಯಿಕ ಪ್ರದರ್ಶ್ಯಂತೆ ತಾತ್ಪರ್ಯ ದ್ಯೋತನಾಯ. ಒಂದು ತಾತ್ಪರ್ಯ, ಈ ವಿಷಯದಲ್ಲಿ ಗಟ್ಟಿಯಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತ ಆ ವಿಷಯದಲ್ಲಿ ತಾತ್ಪರ್ಯ ದ್ಯೋತನೆಗೋಸ್ಕರ ಆಖ್ಯಾಯಿಕೆಗಳನ್ನು ಸೇರಿಸಿಕೊಂಡು ನಿರೂಪಣೆ ಮಾಡತಕ್ಕಂತಹ ಒಂದು ಪದ್ಧತಿ, ಅದಕ್ಕೆ ಪುರಾಣ ಅಂತ ಹೆಸರು. ಆದ್ದರಿಂದ ಇಡೀ ಹರಿವಂಶ ಅನ್ನುವ ಭಾಗ ಅದು ಇತಿಹಾಸ ಅನ್ನುವ ಭಾಗದಲ್ಲಿ ಬರುತ್ತದೆ. ಆದರೆ ಪುರಾಣದ ಅನೇಕ ಲಕ್ಷಣಗಳನ್ನು ಜೊತೆ ಸೇರಿಸಿಕೊಂಡಿರುವುದರಿಂದ ಇದನ್ನು ಹರಿವಂಶ ಪುರಾಣ ಅಂತ. ಹರಿವಂಶವೂ ಹೌದು, ಅಂದರೆ ಇತಿಹಾಸವೂ ಹೌದು, ಪುರಾಣವೂ ಹೌದು. ಈ ಎರಡೂ ಲಕ್ಷಣಗಳಿಂದ ಇತಿಹಾಸವನ್ನು ಪುರಾಣದ ಲಕ್ಷಣದ ಜೊತೆಗೆ ನಿರೂಪಣೆ ಮಾಡಿರತಕ್ಕಂತಹ ಕಥಾಭಾಗ ಅನ್ನುವ ಕಾರಣದಿಂದ ಹರಿವಂಶ ಪುರಾಣ ಅನ್ನುವ ಶಬ್ದದಿಂದ ಇದನ್ನು ಕರೀತೇವೆ. ತುಂಬ ವಿಸ್ತೃತವಾದಂತಹ ಕಥಾನಕ. ನಾವು ಸರಿಯಾಗಿ ಒಂದು 9 ದಿವಸ ಅಂತಲೋ 9 ಗಂಟೆ ಅಂತಲೋ ಎಲ್ಲ ಇಟ್ಟುಕೊಂಡು ಇದನ್ನು ಅಧ್ಯಯನ ಮಾಡಿದರೆ ನಮಗೆ ಇದರಲ್ಲಿ ಒಂದು 20 ಪುಟದಷ್ಟು ಹೋಗಲಿಕ್ಕೆ ಆಗುವುದಿಲ್ಲ, ಅಷ್ಟು ವಿಸ್ತೃತವಾದದ್ದು. ಆದರೆ ನೋಡಿ ಎಷ್ಟು ದಪ್ಪ ಇದೆ, 20 ಪುಟ ಅಲ್ಲ, 200 ಅಲ್ಲ, 1200 ಪುಟದ ಪುಸ್ತಕ ಇಲ್ಲಿ ನನ್ನ ಮುಂದೆ ಇದೆ. ಇಷ್ಟು ವಿಸ್ತಾರವಾದ ಹರಿವಂಶ ಪುರಾಣದಲ್ಲಿ ನಾವು ಅಲ್ಲಲ್ಲಿ ಕೆಲವು ಕಥೆಗಳನ್ನು, ಭಕ್ತ್ಯುದ್ರೇಚಕವಾದದ್ದು, ಮಾಹಿತಿ ಸಂಗ್ರಾಹಕವಾದದ್ದು, ಭಗವಂತನಲ್ಲಿ ನಮಗೆ ಹೆಚ್ಚು ಜ್ಞಾನ ಮತ್ತು ಸಂಸಾರದಲ್ಲಿ ವೈರಾಗ್ಯವನ್ನು ನಮ್ಮಲ್ಲಿ ಒಡಮೂಡಿಸಬಹುದಾದ ಕಥಾನಕಗಳನ್ನು ಯಥಾಶಕ್ತಿ ಶ್ರವಣ ಮಾಡುವ ಕೆಲಸವನ್ನು ಮಾಡೋಣ. ಮೊದಲು ವಂಶವನ್ನು ಹೇಳದೆ ಶ್ರೀಕೃಷ್ಣನ ಕಥೆಗೆ ಬರುವ ಹಾಗಿಲ್ಲ. ಮುಖ್ಯವಾಗಿ ಇದರಲ್ಲಿ ವರ್ಣಿತವಾದುದು ಭಗವಂತ ಶ್ರೀಕೃಷ್ಣನ ವಿಸ್ತಾರವಾದ ಕಥೆ. ಮಹಾಭಾರತದಲ್ಲಿ ಕುರುಪಾಂಡವರ ಕಥೆಯ ಮಧ್ಯದಲ್ಲಿ ಕೃಷ್ಣನ ಬಾಲ್ಯಲೀಲೆ ಇತ್ಯಾದಿಗಳು ವಿಸ್ತೃತವಾಗಿ ವರ್ಣಿತವಾಗಲಿಲ್ಲ. ಹಾಗಾಗಿ ಅಲ್ಲಿ ಪರಿಶಿಷ್ಟವಾದದ್ದು ಭಗವಂತನ ಕಥೆ. ಆ ಕಥೆಯನ್ನು ತುಂಬಿಸುವ ಕೆಲಸವನ್ನು ಹರಿವಂಶ ಮಾಡ್ತದೆ. ಅಲ್ಲಿ ಬರದೇ ಇದ್ದ ಶ್ರೀಮದ್ ಭಾಗವತದಲ್ಲಿ ವಸ್ತುತಃ ಭಗವಂತನ ಬಾಲ್ಯಲೀಲೆಗಳನ್ನು ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಆದರೆ ಅಲ್ಲಿ ವರ್ಣಿತವಾಗದೇ ಇದ್ದ ಅನೇಕ ಅಂಶಗಳನ್ನು ಹರಿವಂಶ ಪುರಾಣ ಮತ್ತೆ ವರ್ಣನೆ ಮಾಡ್ತದೆ. ಅಂತಹ ಕಥೆಗಳಿಗೆ ಪ್ರವೇಶ ಮಾಡುವುದಕ್ಕೆ ಮೊದಲು ಒಮ್ಮೆ ಸೂರ್ಯವಂಶ ಚಂದ್ರವಂಶವನ್ನು ನೋಡಿ ಚಂದ್ರವಂಶದಲ್ಲಿ ಬಂದಂತಹ ಶ್ರೀಕೃಷ್ಣನ ಅವತಾರದ ಕಡೆಗೆ ಸಾಗೋಣ. ಮೊದಲು ಜಯತಿ ಪರಾಶರ ಸೂನುಹು ಅನ್ನುವ ಮಂಗಳ ಶ್ಲೋಕದಿಂದ ಹರಿವಂಶ ಆರಂಭ ಆಗ್ತದೆ. ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ. ವೇದವ್ಯಾಸರನ್ನು ನಮಿಸದೆ ಪುರಾಣವನ್ನು ಶ್ರವಣ ಮಾಡುವುದಕ್ಕೆ ಅಧಿಕಾರ ಇಲ್ಲ. ಯಾರು ಯಾವುದನ್ನು ಕೊಟ್ಟಿದ್ದಾರೋ ಅವರು ಅದನ್ನು ಅಧ್ಯಯನ ಮಾಡುವವನಿಗೆ ಗುರು. ಇದು ವ್ಯವಸ್ಥೆ. ಕುಮಾರ ಸಂಭವವನ್ನು ಅಧ್ಯಯನ ಮಾಡುವವನಿಗೆ ಕಾಳಿದಾಸ ಕವಿ ಕುಲಗುರು ಆಗ್ತಾನೆ. ಯಾರು ಯಾವುದನ್ನು ಓದ್ತಾರೆ, ಹರಿವಂಶವನ್ನು ಅಧ್ಯಯನ ಮಾಡುವವ, ಹರಿವಂಶವನ್ನು ಶ್ರವಣ ಮಾಡುವವ ಮೊದಲು ವೇದವ್ಯಾಸರನ್ನು ವಂದಿಸಬೇಕು. ಕೇವಲ ಅದನ್ನು ಅಧ್ಯಯನ ಮಾಡುವವ ಮಾತ್ರ ಅಲ್ಲ, ಯಾವುದನ್ನು ಓದುವವನು ಮೊದಲು ವೇದವ್ಯಾಸರನ್ನು ಒಪ್ಪಿಸಬೇಕು. ಯಾಕೆಂತ ಹೇಳಿದರೆ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ. ಜಗತ್ ಪಿಬತಿ, ಜಗತ್ತಿನ ಜನ ಕೇಳುವುದಲ್ಲಂತೆ, ಕುಡಿತಾರಂತೆ. ಏನನ್ನು ಕುಡಿಯುವುದು? ಅಮೃತಂ ಪಿಬತಿ, ಅಮೃತ ಪಾನ ಮಾಡ್ತಾರೆ. ಎಂತಹ ಅಮೃತ? ವಾಂಗ್ಮಯಂ ಅಮೃತಂ, ಅದು ವಾಂಗ್ಮಯವಾದಂತಹ ಅಮೃತ. ಅಮೃತ ಏನು ಮಾಡ್ತದೆ? ಜರಾಮರಣವನ್ನು ದೂರ ಮಾಡುತ್ತೆ. ಮನುಷ್ಯನಿಗೆ ಮುಪ್ಪು ಮತ್ತು ಸಾವನ್ನು ದೂರ ಮಾಡ್ತಕ್ಕಂಥದ್ದು. ಜರಾಮರಣ ದೂರೀಕಾರಕವಾದ ಅಮರತ್ವಪ್ರದವಾದಂತಹ ಅಮೃತ ಅಂತ ಹೇಳಿದರೆ ದೇವಲೋಕದಲ್ಲಿ ಕ್ಷೀರಸಾಗರ ಮಥನ ಕಾಲದಲ್ಲಿ ಲಬ್ಧವಾದಂತಹ ಅಮೃತ ಅಲ್ಲಂತೆ. ಯಾಕಂದರೆ ಆ ಅಮೃತವನ್ನು ಪಾನ ಮಾಡಿದವರು ಕೂಡ ಒಂದು ಮನ್ವಂತರ ಕಾಲದ ತನಕ ಅಮರರಾಗಿರ್ತಾರೆ. ಆಮೇಲೆ ಅವರಿಗೂ ಕೂಡ ಧ್ರುವತ್ವ ಇಲ್ಲ, ಅಧ್ರುವತ್ವವೇ ಪ್ರಾಪ್ತಿಯಾಗ್ತದೆ. ಹಾಗಾದರೆ ಅಂತಹ ಅಮೃತ ಯಾವುದು? ಅದು ಭಗವತ್ ಕಥೆ, ಭಾಗವತ ಕಥೆಗಳು, ಭಗವಂತನ ಕಥೆ.
ಯಾಕೆಂತೇಳಿದರೆ ಪರೀಕ್ಷಿತ ರಾಜ ಭಾಗವತ ಶ್ರವಣ ಮಾಡುವುದಕ್ಕೆ ಶುಕಾಚಾರ್ಯರ ಮುಂದೆ ಕುಳಿತಿದ್ದಂತಹ ಸಂದರ್ಭದಲ್ಲಿ ದೇವತೆಗಳು ಅಮೃತದ ಪಾತ್ರೆ ಹಿಡ್ಕೊಂಡು ಬಂದಂತಹ ಕಥೆಯನ್ನು ಪದ್ಮಪುರಾಣ ಹೇಳ್ತದೆ. ಬಂದು ಹೇಳ್ತಾರೆ ದೇವತೆಗಳು, ನಿನಗೆ ಜರಾಮರಣದಿಂದ ದೂರ ಹೋಗಬೇಕಲ್ವ, 7 ದಿವಸಕ್ಕೆ ಸಾಯ್ತೇನೆ ಅಂತಲ್ವ ನೀನು ಭಾಗವತ ಕೇಳಲಿಕ್ಕೆ ಕೂತದ್ದು, ನಾವು ಈ ಅಮೃತ ಕೊಡ್ತೇವೆ, ಆ ಭಾಗವತ ಅಮೃತವನ್ನು ನಮಗೆ ಕೊಡು ಅಂತ ಅವರು ಹೇಳಿದ್ರಂತೆ. ಆವಾಗ ಪರೀಕ್ಷಿತ ಭಾಗವತಾಮೃತವನ್ನು ಸವಿತಾ ಇದ್ದಂತಹ ವ್ಯಕ್ತಿ ದೇವತೆಗಳನ್ನು ನೋಡಿ ನಕ್ಕು ಹೇಳ್ತಾನೆ, ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚ ಕ್ವ ಮಣಿರ್ ಮಹಾನ್. ಎಲ್ಲಿ ಸೀಸದಂತಹ ಫಳಫಳ ಹೊಳೆಯತಕ್ಕಂತಹ ಸಾಮಾನ್ಯ ದ್ರವ್ಯೆಯಲ್ಲಿ, ಶ್ರೇಷ್ಠವಾದ ಚಿಂತಿತವನ್ನು ಕೊಡ್ತಕ್ಕಂತಹ ಚಿಂತಾಮಣಿಯಲ್ಲಿ, ಶ್ರೀಮದ್ ಭಾಗವತದ ಕಥೆಯಲ್ಲಿ ನೀವು ಕೊಡ್ತಕ್ಕಂತಹ ಅಮೃತ ಇನ್ನೆಲ್ಲಿ? ಈ ಭಾಗವತಾಮೃತದ ಮುಂದೆ ನಿಮ್ಮ ಅಮೃತ ಅಮೃತವೇ ಅಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ಈ ಭಾಗವತಾಮೃತ, ಭಗವತ್ಕಥೆ ಎಂಬಂತಹ ಅಮೃತ ಮನುಷ್ಯನಿಗೆ ಮೋಕ್ಷ ಕೊಡುವಂಥದ್ದು. ಆ ಮೋಕ್ಷ ಅನ್ನುವುದೇ ಜರಾಮರಣ ವಿಧ್ವಂಸ ಅಂತ ಕರೆಸಿಕೊಳ್ಳುವಂಥದ್ದು. ದೇವಲೋಕದಲ್ಲಿ ಲಭ್ಯವಾಗತಕ್ಕಂತಹ ಐರಾವತದ ಸಂರಕ್ಷಣೆಯಲ್ಲಿರತಕ್ಕಂತಹ ಅಮೃತ ಕರಂಡಕದಿಂದ ಹೊರಬರತಕ್ಕಂತಹ ಅಮೃತ ಪಾನದಿಂದ ಮನುಷ್ಯನಿಗೆ ಸಂಪೂರ್ಣವಾದ ಅಮೃತತ್ವ ಸಿದ್ಧಿ ಅನ್ನುವುದಿಲ್ಲ. ವಿದ್ಯೆಯ ವಿಂದತೆ ಅಮೃತಂ. ಅಮೃತತ್ವ ಪ್ರಾಪ್ತಿಯಾಗುವುದು ಭಗವತ್ ತತ್ವಜ್ಞಾನದಿಂದ ಮಾತ್ರ. ಆ ತತ್ವಜ್ಞಾನವನ್ನು ಕೊಡತಕ್ಕಂತಹ ಸಮಗ್ರ ಶಾಸ್ತ್ರ ರಾಶಿಯನ್ನು ಕೊಟ್ಟಿರತಕ್ಕಂತಹ ಭಗವಂತನ ರೂಪ ಅದು ವೇದವ್ಯಾಸ ರೂಪ. ಯಸ್ಯ ಆಸ್ಯ ಕಮಲಗಲಿತಂ, ಯಾವ ವೇದವ್ಯಾಸರ ಮುಖ ಕಮಲದಿಂದ ಹೊರಬಿದ್ದಿರತಕ್ಕಂತಹ ವಾಂಗಮಯಂ ಅಮೃತಂ, ವಾಂಗ್ಮಯವಾದಂತಹ ಅಮೃತವನ್ನು, ವಾಗಮೃತವನ್ನು ಜಗತ್ವಿಭತ್ಸಿ, ಜಗತ್ತಿನ ಜನ ಎಲ್ಲ ಪಾನ ಮಾಡ್ತಾ ಇದ್ದಾರೆ. ಅಂತಹ ಜಯತಿ ಪರಾಶರ ಸೂನು. ಅಂತಹ ಪರಾಶರ ಸೂನುವಾದಂತಹ ಸತ್ಯವತಿ ಹೃದಯ ನಂದನ ವೇದವ್ಯಾಸರು ಅವರು ಉತ್ಕೃಷ್ಟರಾಗಿದ್ದಾರೆ, ಸರ್ವೋತ್ತಮ ತತ್ವವಾಗಿದ್ದಾರೆ ಅಂತ ಮೊದಲ ಮಂಗಳ ಶ್ಲೋಕ ವೇದವ್ಯಾಸರನ್ನು ವರ್ಣಿಸ್ತದೆ. ಎರಡನೆಯ ಶ್ಲೋಕ ಮಹಾಭಾರತವನ್ನು ವರ್ಣಿಸ್ತದೆ. ಮಹಾಭಾರತ ಅದನ್ನು ದಾನ ಮಾಡಿದರೆ ಭಾರೀ ಪುಣ್ಯ ಅಂತೆ. ಎಂಥ ಪುಣ್ಯ! ಮಹಾಭಾರತ ದಾನ ಮಾಡುವುದು ಅಂದರೆ ಪುಸ್ತಕ 4,000 ರೂಪಾಯಿದ್ದು ಆರ್ಡರ್ ಮಾಡಿ ಅವರ ಮನೆಗೆ ಅಡ್ರೆಸ್ಸಿಗೆ ಹೋಗುವ ಹಾಗೆ ಮಾಡುವುದಲ್ಲ. ಮಹಾಭಾರತ ದಾನ ಅಂದರೆ ವ್ಯವಸ್ಥೆ ಹೇಗೆ? ಮಹಾಭಾರತವನ್ನು ತಾನು ಓದಿ ಮತ್ತೊಬ್ಬರಿಗೆ ಹೇಳುವುದು, ಮಹಾಭಾರತವನ್ನು ಇನ್ನೊಬ್ಬರ ಕಿವಿಯಲ್ಲಿ ಕೇಳಿಸುವುದಕ್ಕೆ ಮಹಾಭಾರತ ದಾನ ಅಂತ ಹೆಸರು. ಈ ಮಹಾಭಾರತ ದಾನ ಮಾಡಿದರೆ ಎಷ್ಟು ಪುಣ್ಯ! ಯೋ ಗೋಷತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಬಹು ವಿಶ್ರುತಾಯ ಶೃಣುಯಾಚ್ಚ ಭಾರತ ಕಥಾಂ. ಯಾರು ಗೋಶತಂ, ಒಂದು ಅಲ್ಲ ಎರಡಲ್ಲ 3 ಗೋವುಗಳನ್ನು, ಕನಕ ಶೃಂಗಮಯಂ, ಅದರ ಪ್ರತಿಯೊಂದು ಕೊಂಬುಗಳಿಗೂ ಕೂಡ ಬಂಗಾರದ ಒಂದು ಕಿರೀಟವನ್ನು ವ್ಯವಸ್ಥೆ ಮಾಡಿ, ಆ ಬಂಗಾರದ ಕವಚದಿಂದ ಅಲಂಕಾರ ಮಾಡಿ, ಪಾದಗಳಿಗೆ ರೂಪ್ಯ ಖುರಗಳನ್ನು ಜೋಡಿಸಿ, ಬಾಲದಲ್ಲಿ ಮಣಿಯನ್ನು ಇಟ್ಟು, ಮೇಲೆ ರೇಷ್ಮೆಯ ವಸ್ತ್ರವನ್ನು ಹೊದ್ದಿಸಿ, ಅಂತಹ ಗೋಶತವನ್ನು ದಾನ ಮಾಡ್ತಾನಂತೆ. ಯಾರಿಗೆ? ವಿಪ್ರಾಯ ವೇದ ವಿದುಷೇ ಬಹು ವಿಶ್ರುತಾಯ, ವೇದಜ್ಞನಾದಂತಹ ಬಹಳಷ್ಟು ಕೇಳಿರತಕ್ಕಂತಹ ಒಬ್ಬ ಜ್ಞಾನಿಗೆ, ವಿಪ್ರನಿಗೆ. ವಿಪ್ರ ಅನ್ನುವುದಕ್ಕೆ ವೇದವನ್ನು ತುಂಬಿಸಿಕೊಂಡವ ಅಂತ ಅರ್ಥ. ವಿಶೇಷೇಣ ಪೂರಣಾತ್ ವಿಪ್ರಹ, ವೇದಗಳನ್ನು ತುಂಬಿಸಿಕೊಂಡವನಿಗೆ, ವೇದಾಭ್ಯಾಸೇನ ವಿಪ್ರತ್ವಂ ಅಂತ ಸ್ಮೃತಿ ಹೇಳ್ತದೆ. ಅಂತಹ ವಿಪ್ರನಿಗೆ ಬರೀ ವೇದವನ್ನು ಕಂಠದಲ್ಲಿಟ್ಟುಕೊಂಡವ ಅಲ್ಲ, ವೇದ ವಿದುಷೆ, ವೇದಾರ್ಥವನ್ನು ತಿಳಿದಿದ್ದಾನೆ, ಬಹು ವಿಶ್ರುತನಾಗಿದ್ದಾನೆ, ವಿಶೇಷೇಣ ಶ್ರವಣ ಮಾಡಿದ್ದಾನೆ, ಲೋಕ ಪ್ರಸಿದ್ಧಿಯೂ ಕೂಡ ಅವನಿಗಿದೆ. ಯಾಕಂದರೆ ಉತ್ತಮವಾದ ಜ್ಞಾನವನ್ನು ಕೊಡತಕ್ಕಂತಹ ವ್ಯಕ್ತಿ ಎಂಬ ವಿಶ್ರುತಿ ಆತನಲ್ಲಿದೆ. ಅಂತಹ ವ್ಯಕ್ತಿಗೆ ಯಾರು ಗೋಷತಂ ಕನಕ ಶೃಂಗಮಯಂ ದದಾತಿ, ಅದೇ ರೀತಿ ದದ್ಯಾಚ್ಚ ಭಾರತ ಕಥಾ, ಮಹಾಪುಣ್ಯಪ್ರವಾದಂತಹ ಶ್ರೀ ಮಹಾಭಾರತವನ್ನು ಒಬ್ಬ ದಾನ ಮಾಡ್ತಾನೆ, ಇನ್ನೊಬ್ಬರಿಗೆ ಹೇಳ್ತಾನೆ ಅಂತಾದರೆ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಯಾರು ಗೋಶತ ದಾನ ಮಾಡ್ತಾನೆ, ಯಾರು ಮಹಾಭಾರತದ ದಾನವನ್ನು ಮಾಡ್ತಾನೆ, ಇವರಿಬ್ಬರಿಗೂ ಅವರ ಸಿಕ್ಕಿದ ಪುಣ್ಯವನ್ನು ಒಂದು ತಕ್ಕಡಿಯಲ್ಲಿ ಹಾಕಿ ಅದನ್ನು ತೂಗಿದರೆ ಇದು ಅದು ಎರಡು ಕೂಡ ತುಲ್ಯವಾಗುತ್ತಂತೆ. ಮಹಾಭಾರತದ ಶ್ರವಣ ಮತ್ತು ಮಹಾಭಾರತದ ಪ್ರವಚನ, ಇದಕ್ಕೆ ಅಂತಹ ವಿಶೇಷ ಫಲ ಇದೆ ಅಂತ ಮಹಾಭಾರತವನ್ನು ಕೊಂಡಾಡುವ ಶ್ಲೋಕದ ಜೊತೆಗೆ ಹರಿವಂಶ ಪ್ರಾರಂಭ ಆಗ್ತದೆ. ಯಾಕಂದರೆ ಹರಿವಂಶವೇ ಮಹಾಭಾರತ ಅನ್ನುವ ನಿಟ್ಟಿನಿಂದ. ಹರಿವಂಶದ ಆರಂಭದಲ್ಲಿ
ಇತಿಹಾಸದಲ್ಲಿ ಬಹಳ ಪ್ರಸಿದ್ಧರಾದಂತಹ ವ್ಯಕ್ತಿಗಳ ಕಥೆ. ಆ ಎಲ್ಲ ವ್ಯಕ್ತಿಗಳಿಗೂ ಮೂಲ ಕಾರಣನಾದವ ನಾರಾಯಣ ಅನ್ನುವ ಕಥೆ ಆರಂಭ ಆಗ್ತದೆ. ನಾರಾಯಣ ಅನ್ನುವ ಶಬ್ದ ಯಾಕೆ ಬಂತು ಭಗವಂತನಿಗೆ? ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥದಲ್ಲಿ ಎರಡು ಕಡೆ ಉಲ್ಲೇಖ ಮಾಡಿದ ಒಂದು ಶ್ಲೋಕ ಇದೆ. ಯಾಕೆ ಭಗವಂತ ನಾರಾಯಣ ಅಂದರೆ, ಆಪೋ ನಾರ ಇತಿ ಪ್ರೋಕ್ತಾಹ ಆಪೋ ವೈ ನರಸೂನವಃ ಅಯನಂ ತಸ್ಯತಾ ಸರ್ವಾಹ ತಸ್ಮಾತ್ ನಾರಾಯಣ ಶ್ರುತಃ ಸ್ಮೃತಃ ಅಂತ. ಇದು ಹರಿವಂಶದಲ್ಲ, ಆ ಮೊದಲನೇ ಅಧ್ಯಾಯದಲ್ಲಿ ಬರತಕ್ಕಂಥ ಶ್ಲೋಕ, ಹರಿವಂಶದ ಶ್ಲೋಕ ಇದು. ನಾರ ಅಂದರು, ನೀರ ಅಂದರು, ಅರ್ಥ ಒಂದೇ. ಸಂಸ್ಕೃತದಲ್ಲಿ ನೀರಂ, ಜಲಂ, ಆಪಹ, ಇದೆಲ್ಲವೂ ನೀರನ್ನು ಹೇಳ್ತಕ್ಕಂಥ ಅಂಬಸ್ಸು ಮೊದಲಾದ ಶಬ್ದಗಳಿದ್ದ ಹಾಗೆ. ನಾರ ಅಂದರು, ನೀರ ಅಂದರು ಒಂದೇ. ನೀರಿನಲ್ಲಿ ಭಗವಂತ ಮಲಗಿದ್ದಾನೆ, ಆದ್ದರಿಂದ ಅವನಿಗೆ ನೀರಾಯಣ ಅಂತ ಹೆಸರು. ನೀರು ಯಾರಿಗೆ ಅಯನ, ಆಶ್ರಯ, ಅವನು ನೀರಾಯಣ. ಅಷ್ಟೇ ಅಲ್ಲ, ಅವ ನೀರಿನ ಅಡಿಯಲ್ಲಿ ಹೋಗಿ ಬ್ರಹ್ಮಾಂಡದ ಕರ್ಪರದಲ್ಲಿ ಮಲಗಿದ್ದಾನೆ. ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ನೀರು ತುಂಬಿದೆ, ಅದಕ್ಕೆ ಅಂಡೋದಕ ಅಂತ ಹೆಸರು. ಆ ಅಂಡೋದಕದ ಅಡಿಯಲ್ಲಿ ಹೋಗಿ ಭಗವಂತ ಮಲಗ್ತಾನೆ. ಅಲ್ಲಿ ಸೃಷ್ಟಿಸೋಣ ಅಂತ ಆಲೋಚನೆ ಮಾಡ್ತಾನೆ. ಅವನ ಸೃಷ್ಟಿಸೋಣ ಎಂಬ ಆಲೋಚನೆಯೇ ಸೃಷ್ಟಿಯಾಗ್ತದೆ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಆ ಸೃಷ್ಟಿಯ ಮೂಲಕ ಅವನ ನಾಭಿಕಮಲದಿಂದ ಆವಿರ್ಭೂತವಾದಂತಹ, ನಾಭಿಯಿಂದ ಆವಿರ್ಭೂತವಾದ ಒಂದು ಕಮಲ. ಆ ಕಮಲ 50 ಲಕ್ಷ ಯೋಜನದಷ್ಟು ಎತ್ತರದ ತನಕ ತುಂಬಿರತಕ್ಕಂತಹ ಆ ನೀರಿನಲ್ಲಿ ಮೇಲಕ್ಕೆ ಬಂದು, ನೀರು ಮುಗಿದಲ್ಲಿ ಅದು ಅರಳುತ್ತೆ. ಅಲ್ಲಿ ಚತುರ್ಮುಖ ಬ್ರಹ್ಮನ ಆವಿರ್ಭಾವ ಆಗ್ತದೆ. ಹೀಗೆ ನೀರಿನ ಅಡಿಯಲ್ಲಿ ಮಲಗಿದವ ನೀರಿಗೆ ಆಶ್ರಯ, ಆದ್ದರಿಂದ ಅವನಿಗೆ ನೀರಾಯಣ ಅಂತ ಹೆಸರು. ನೀರ ಮತ್ತು ನಾರ ಅನ್ನೋದು ಎರಡು ಸಮಾನಾರ್ಥಕವಾದ್ರಿಂದ ನಾರಾಯಣ ಆಗಿದ್ದಾನೆ. ಆಪೋ ನಾರ ಇತಿ ಪ್ರೋಕ್ತಾಹ. ಆಪಹ ಅಂದರೆ ನೀರು, ನೀರಿಗೆ ನಾರ ಎಂಬುದಾಗಿ ಹೆಸರು, ನೀರ ಎಂಬುದಾಗಿ ಹೆಸರು. ಆ ನೀರವೇ ನಾರ ಏನಿದೆ, ಅಯನಂ ಆಪೋವೈ ನರಸೂನವಃ. ನೀರಿಗೆ ನಾರ ಅಂತ ಯಾಕೆ ಹೆಸರು? ನೀರಿಗೆ ನಾರ ಅಂತ ಯಾಕೆ ಹೆಸರು ಅಂದರೆ, ನ ರೀಯತೆ, ನಾಶವಾಗುವುದಿಲ್ಲ, ಆದ್ದರಿಂದ ನಾರ. ಭಗವಂತನಿಗೆ ನರ ಅಂತ ಹೆಸರಿದೆ, ನರ ನಾರಾಯಣ ಅಂತ. ಆ ನರನಿಂದ ಅಭಿವ್ಯಕ್ತವಾದದ್ದರಿಂದಲೂ ನೀರಿಗೆ ನಾರ ಅಂತ ಹೆಸರು. ಆಪೋವೈ ನರಸೂನವಃ. ನರ ನಾಶರಹಿತನಾದ ಭಗವಂತನಿಂದ ಆವಿರ್ಭೂತವಾದದ್ದು. ಭಗವಂತ ಮೊದಲು ಸೃಷ್ಟಿಸಿದ್ದು ನೀರನ್ನಂತೆ. ದೇವರ ಅನೇಕ ಬಗೆಯ ಸೃಷ್ಟಿ ಇದೆ. ಮಹತ್ತತ್ವಾದಿ ಸೃಷ್ಟಿ ಕ್ರಮ ಒಂದು. ಇನ್ನೊಂದು ಸೃಷ್ಟಿಯಲ್ಲಿ ದೇವರು ಪೂಜೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದಂತೆ. ದೇವರಿಗೂ ಪೂಜೆ ಮಾಡಬೇಕು ಅಂತ ಒಂದು ಆಲೋಚನೆ ಆಯಿತು. ನಮಗೂ ಕೂಡ ಆಲೋಚನೆ ಮಾತ್ರ ಇರ್ತದೆ. ದೇವರ ಆಲೋಚನೆ ಮಾಡಿದರೆ ಅದು ನಡೆಯುತ್ತೆ. ಪೂಜೆ ಮಾಡಬೇಕು ಅಂತ ಆಲೋಚನೆ. ಯಾರಿಗೆ ಪೂಜೆ ಮಾಡಬೇಕು? ನನಗೆ ಪೂಜೆ ಮಾಡಬೇಕು. ಯಾರು ಪೂಜೆ ಮಾಡಬೇಕು? ಎಲ್ಲರೂ ಪೂಜೆ ಮಾಡಬೇಕು ಅಂತ. ಅದು ಬಿಟ್ಟು ಅವನು ಯಾರಿಗೋ ಪೂಜೆ ಮಾಡಬೇಕು ಅಂತಲ್ಲ, ಎಲ್ಲರೂ ಪೂಜೆ ಮಾಡಬೇಕು. ಅರ್ಚಂತು ಅರ್ಚತ ಪ್ರಾರ್ಚತ ಅಂತ ಎಲ್ಲರೂ ಪೂಜೆ ಮಾಡಬೇಕು. ಬರೀ ಅರ್ಚನೆ ಮಾತ್ರ ಅಲ್ಲ, ಅರ್ಚನೆ ಮಾಡಬೇಕು. ಪ್ರಾರ್ಥನೆ ಅಂತ ಹೇಳಿದ್ರೆ ಏನು? ಹೆಚ್ಚು ದ್ರವ್ಯಗಳನ್ನೇನೂ ಉಪಯೋಗಿಸದೆ ಒಳಗಿನಿಂದಲೇ ಪೂಜೆ ಮಾಡುವುದು. ಇದಕ್ಕೆ ಮಾನಸ ಪೂಜೆ ಅಂತ ಹೆಸರು. ಒಳಗಿನಿಂದಲೇ, ಅಲ್ಲಿ ನೈವೇದ್ಯವೂ ಅಲ್ಲೇ ಇದೆ, ಧೂಪದೀಪವೂ ಅಲ್ಲೇ ಇದೆ, ಅಭಿಷೇಕವೂ ಒಳಗೇ ಆಗ್ತದೆ. ಒಳಗಿನಿಂದ ಅಹಿಂಸಾದಿ ಅಷ್ಟವಿಧವಾದ ಭಾವಪುಷ್ಪ, ಅಷ್ಟಭಿರ್ ಭಾವಪುಷ್ಪೈಹಿ, ಆ ಭಾವಪುಷ್ಪಗಳನ್ನೇ ಉಪಯೋಗಿಸಿ ಭಗವಂತನನ್ನು ಅರ್ಚಿಸ್ತಾ ಅಂತರ್ಮುಖವಾಗಿ, ತನಗೆ ಅಭಿಮುಖವಾಗಿ ಭಗವಂತ ಅಗ್ರೇಶ ಮೂಲೇಶಾದಿ ರೂಪದಲ್ಲಿದ್ದಾನೆ ಅಂತ ಅವನನ್ನು ಆಲೋಚನೆ ಮಾಡ್ತಾ ಒಂದು ಮಾಡುವ ಪೂಜೆ ಇದೆ. ಈ ರೀತಿಯ ರಾಜೋಪಚಾರ ಮತ್ತು ಷೋಡಶೋಪಚಾರವನ್ನು ಒಳಗಿನಿಂದ ಮಾಡತಕ್ಕಂತಹ ವಿಧಾನವನ್ನು ಪ್ರಾರ್ಥನಾ ಅಂತ ಕರೀತಾರೆ. ಅರ್ಚತ ಪ್ರಾರ್ಥತ, ಎಲ್ಲರೂ ನನ್ನನ್ನು ಅರ್ಚನೆಯೂ ಮಾಡಬೇಕು, ಪ್ರಾರ್ಥನೆಯೂ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಪ್ರಿಯಮೇಧಾಸೋ ಅರ್ಚತ ದೃಷ್ಟು ಅರ್ಚತ ಅಂತ ದೇವರು ಯೋಚಿಸಿದ್ದ ಹಾಗೆ. ಪ್ರಿಯ ಮೇಧಾಸಹ, ಮೇಧ ಅಂದರೆ ಯಜ್ಞ, ಮೇಧ ಅಂತ ಹೇಳಿದರೆ ಧ್ಯಾನ. ಆಚಾರ್ಯರು ಎರಡೂ ಅರ್ಥವನ್ನು ಹೇಳಿದ್ದಾರೆ. ಮೇಧ ಅನ್ನುವುದಕ್ಕೆ ಅಶ್ವಮೇಧ, ಮೇಧ ಅನ್ನುವುದಕ್ಕೆ ಯಜ್ಞ ಅಂತ ಒಂದು ಅರ್ಥ ಇದೆ. ಮತ್ತೊಂದು ಮೇಧಾಶಕ್ತಿ, ಮೇಧಾವಿ ಅಂತ ಹೇಳ್ತೇವೆ. ಮೇಧ ಅಂತ ಹೇಳಿದರೆ ಅಂತರ್ಮುಖವಾದಂತಹ ಭಗವತ್ ಚಿಂತನೆ, ಧ್ಯಾನ. ಪ್ರಿಯ ಮೇಧಾಸಹ ಅಂತ ಹೇಳಿದರೆ ಯಾರು ಭಗವಂತನ ಯಜ್ಞದಲ್ಲಿ ಪೂಜೆಗಳಲ್ಲಿ ಆಸಕ್ತರಾಗಿದ್ದಾರೆ, ಯಾರು ಭಗವಂತನ ಧ್ಯಾನದಲ್ಲಿ ಮಾನಸ ಪೂಜೆಯಲ್ಲಿ ಆಸಕ್ತರಾಗಿದ್ದಾರೆ ಅಂತಹ ಪ್ರಿಯಮೇಧಾಹ, ಯಾರು ಪ್ರಿಯಮೇಧಾಸರಿದ್ದಾರೋ ಅಂಥವರೆಲ್ಲ ಅರ್ಚತ ಪ್ರಾರ್ಥದ, ಭಗವಂತನನ್ನು ಪೂಜಿಸಬೇಕು ಅಂತ ಹೀಗೆ ಆಲೋಚಿಸಿದ ದೇವರು. ಹೀಗೆ ಆಲೋಚಿಸ್ತಾ ಇದ್ದ ಹಾಗೆ ದೇವರಿಂದ ಹಾಗೆ ನೀರು ಸುರಿಯುವುದಕ್ಕೆ ಶುರುವಾಯಿತು. ಎಲ್ಲಿಂದ ನೀರು? ನಮ್ಮಲ್ಲೂ ಕೂಡ ಮೂಗಿನಿಂದಲೋ ಕಣ್ಣಿನಿಂದಲೋ ನೀರು ಸುರಿಯುವ ಸಾಧ್ಯತೆ ಇದೆ. ಭಗವಂತನಿಂದ ನೀರು ಸುರಿದದ್ದು ಎಲ್ಲಿ? ಪಾದದಿಂದ.
ಭಗವಂತನ ಪಾದದಿಂದ, ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀಹರಿ ಪಾದ ಪಂಕಜ ಭುವಃ, ಎಲ್ಲ ನದಿಗಳು ಕೂಡ ಶ್ರೀಹರಿ ಪಾದ ಪಂಕಜದಿಂದ ಆವಿರ್ಭವಿಸಿದೆ. ಆದ್ದರಿಂದಲೇ ನದ್ಯಭಿಮಾನಿ ದೇವತೆಗಳಲ್ಲಿ ಶ್ರೇಷ್ಠಳಾದವಳು ಭಾಗೀರಥಿ ಅಲ್ವಾ. ಭಾಗೀರಥ್ಯಾದಿ ಸಾರ್ಧತ್ರಿಕೋಟಿ ತೀರ್ಥಾಭಿಮಾನಿ ದೇವತೆಗಳು ಅಂತ ಹೇಳ್ತೇವೆ. ಅಂತಹ ಭಾಗೀರಥಿ ಆವಿರ್ಭವಿಸಿದ್ದೆಲ್ಲಿಂದ? ಭಗವಂತನ ಪಾದದಿಂದ, ಹರಿಪಾದ ನಖದಿಂದ ಹರಿದು ಬಂದಳು ಗಂಗಾ. ಭಗವಂತನ ಪಾದದಿಂದ ಸಮಗ್ರ ನದಿಗಳ ಆವಿರ್ಭಾವವಾಯಿತು, ನೀರಿನ ಆವಿರ್ಭಾವ ಆಯಿತು. ದೇವರು ಅರ್ಚನೆ ಮಾಡಿ ಅಂತ ಹೇಳ್ತಾ ನೀರನ್ನು ಸೃಷ್ಟಿಸಿದ್ರೆ ನೀರಿಗೆ ಅರ್ಕ ಅಂತ ಹೆಸರು ಅಂತ ಉಪನಿಷತ್ತು ಹೇಳ್ತದೆ. ನೀರಿಗೊಂದು ಹೆಸರು ಅರ್ಕ. ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅರ್ಕ ಅಂತ ನೀರಿಗೊಂದು ಹೆಸರು. ಅರ್ಕ ಅಂತ ಯಾಕೆ ಹೆಸರು? ಅರ್ಚನ ಸಾಧನತ್ವಾದ ಅರ್ಕ. ಅರ್ಚನೆಗೆ ಸಾಧನವಾದದ್ದು ನೀರು, ಆದ್ದರಿಂದ ನೀರಿಗೆ ಅರ್ಕ ಅಂತ ಹೆಸರು. ನಮಗೆ ಪುಷ್ಪ ಇಲ್ಲದೆ ಹೋದರೂ ಪೂಜೆ ಮಾಡ್ಬೋದು, ತುಳಸಿ ಇಲ್ಲದೆ ಹೋದರೂ ಪೂಜೆ ಮಾಡಬೇಕು, ಘಂಟಾಮಣಿ ಇಲ್ಲದೆ ಹೋದರೂ ಪೂಜೆ ನಡೀತದೆ, ಉಪನ್ಯಾಸವೂ ನಡೀತದೆ. ಘಂಟಾಮಣಿ ಶಂಖ ಇಲ್ಲದೆ ಹೋದರೂ ಪೂಜೆ ಆಗ್ತದೆ. ಶಾಲಗ್ರಾಮಾದಿ ಪಂಚ ಭಗವತ್ ಪ್ರತೀಕಗಳಿಲ್ಲದೆ ಹೋದರೂ ಕೂಡ ಪೂಜೆ ಆಗ್ತದೆ. ಆದರೆ ಪೂಜೆ ಆಗಬೇಕಾದ್ರೆ ನೀರೊಂದು ಬೇಕಾಗ್ತದೆ. ನೀರು ಇಲ್ಲದೆ ಹೋದರೂ ಪ್ರಾರ್ಥನಾ ಆಗ್ತದೆ, ಆದರೆ ಅರ್ಚನಾ ಆಗುವುದಿಲ್ಲ. ಅರ್ಚದ ಪ್ರಾರ್ಥನಾ ಅನ್ನುವಲ್ಲಿ ಪ್ರಾರ್ಥನಕ್ಕೆ ನೀರಿಲ್ಲದೆ ಹೋದರೂ ನಡೆಯುತ್ತೆ. ಆದರೆ ಅರ್ಚನಾ ನಡೆಸಬೇಕು ಅಂತಾದರೆ ನೀರು ಬೇಕು. ಎಲ್ಲವನ್ನು ನೀರಿನಲ್ಲಿ ಉದಕೆ ನೀವ ಸಂಕಲ್ಪಿತ ಭವಂತು ಅಂತ ನೀರಿನಿಂದ ಸಂಕಲ್ಪಿತವಾಗ್ತದೆ. ನೀರು ಅದು ಅಹಂ ಕರಿಷ್ಯೆ ಅಂತ ಹೇಳುವಾಗಲೂ ನೀರು ಬೇಕು. ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾ ಅಂತ ಹೇಳಬೇಕಾದರೂ ನೀರು ಬೇಕು. ಸಂಕಲ್ಪಕ್ಕೂ ನೀರು ಬೇಕು, ಭಗವದರ್ಪಣಕ್ಕೂ ನೀರು ಬೇಕು. ಮಧ್ಯದಲ್ಲಿ ಷೋಡಶೋಪಚಾರ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅದಕ್ಕೆ ಮಾತ್ರ ನೀರು ಅಲ್ಲ, ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅನ್ನೋದಕ್ಕೂ ನೀರು ಬೇಕು. ಏನೂ ಇಲ್ಲದೆ ಹೋದರೂ ನೀರು, ನೀರಿನಿಂದ ನೀರಿಗೆ ಪೂಜೆ. ನೀರಿನಲ್ಲಿ ನೀರು ಬಿಡುವುದು. ನಾವು ಭಗವಂತನಿಗೆ ಅರ್ಘ್ಯ ಕೊಡುವುದು ಅಂದರೆ ಏನು? ಅರ್ಘ್ಯ ಅಂದರೆ ಕೈ ತೊಳೆಯುವ ನೀರು ಅಂತ ಒಂದು ಅರ್ಥ ಇದೆ. ಆ ಅರ್ಥ ಹೆಚ್ಚಿನ ಕಡೆಯಲ್ಲಿ ಬಳಸಲ್ಪಡುವುದಿಲ್ಲ. ಕೈ ತೊಳೆಯುವ ನೀರು ಅನ್ನುವ ಅರ್ಥದಲ್ಲಿ ಅರ್ಘ್ಯ ಶಬ್ದವನ್ನು ಬಳಸುವುದು ಪಾದ್ಯ ಶಬ್ದ ಸಂಬಲಿತವಾದ ಅರ್ಘ್ಯ ಶಬ್ದದಲ್ಲಿ ಮಾತ್ರ. ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳುವಾಗ ಅರ್ಘ್ಯ ಅಂದರೆ ಕೈ ತೊಳೆಯುವ ನೀರು ಅಂತ ಅರ್ಥ. ಬೇರೆ ಯಾವ ಸಂದರ್ಭದಲ್ಲೂ ಅರ್ಘ್ಯ ಅನ್ನೋ ಶಬ್ದ ಬಂದರೆ ಕೈ ತೊಳೆಯುವ ನೀರು ಅನ್ನೋ ಅರ್ಥದಲ್ಲಿ ಬರುವುದಲ್ಲ. ಅರ್ಘ್ಯ ಅಂದರೆ ಪೂಜೆ, ಅರ್ಘ್ಯ ಅಂದರೆ ಪೂಜಾ ದ್ರವ್ಯ. ಅವನ ಪೂಜೆಗೋಸ್ಕರ ಕೊಡುವ ಒಂದು ದ್ರವ್ಯ ಅನ್ನೋ ಅರ್ಥದಲ್ಲಿ ಅರ್ಘ್ಯ ಶಬ್ದ ಬರುವುದು. ಭಗವಂತ ಕೃಷ್ಣ ಅವತರಿಸಿದಾಗ ಕೃಷ್ಣಾರ್ಘ್ಯ ಕೊಡಬೇಕು ಅಂತುಂಟಲ್ವಾ. ಕೃಷ್ಣಾರ್ಘ್ಯ ಕೊಡುವುದು ಅಂದ್ರೆ ಏನು? ಕೃಷ್ಣನಿಗೆ ಕಾಲು ತೊಳೆಯದೆ ಕೈ ತೊಳಿಲಿಕ್ಕೆ ಯಾಕೆ ನೀರು ಕೊಡುವುದು ಅಂತ ಕೆಲವರ ಆಕ್ಷೇಪ ಉಂಟು. ಕೃಷ್ಣಾರ್ಘ್ಯ ಅದು ಕೃಷ್ಣನಿಗೆ ಕೈ ತೊಳಿಲಿಕ್ಕೆ ಯಾಕೆ ನೀರು ಕೊಡಬೇಕು ಕೃಷ್ಣ ಹುಟ್ಟಿದ ಕೂಡಲೇ ಅಂತ. ಅದು ಕೈ ತೊಳೆಯುವ ನೀರನ್ನು ಅರ್ಘ್ಯ ಅಂತ ಕರೆಯುವುದಲ್ಲ, ಪೂಜಾ ದ್ರವ್ಯ. ಭಕ್ತಿಯಿಂದ ಕೊಡುವ ಯಾವುದೇ ಪೂಜಾ ದ್ರವ್ಯಕ್ಕೆ ಅರ್ಘ್ಯ. ಅನರ್ಘ್ಯ ಅಂತೇವಲ್ಲ, ಅನರ್ಘ್ಯ ಅಂತ ಹೇಳಿದ್ರೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಅಂತ. ಅರ್ಘ್ಯ ಅನ್ನುವ ಶಬ್ದಕ್ಕೆ ಅರ್ಘಮರ್ಹತಿ ಇತಿ ಅರ್ಘ್ಯಂ. ಅರ್ಘಮರ್ಹತಿ ಅಂದ್ರೆ ಏನು? ಒಂದು ಬೆಲೆಯಿಂದ ತುಂಬಿದ್ದು ಅಂತ ಅರ್ಥ ಅರ್ಘ್ಯ ಅಂದರೆ. ಇನ್ನೊಂದು ಪೂಜಾ ದ್ರವ್ಯ ಅಂತ ಅರ್ಥ. ಆ ಪೂಜಾ ದ್ರವ್ಯವನ್ನು ದೇವರಿಗೆ ಅರ್ಘ್ಯವನ್ನಾಗಿ ನಾವು ಕೊಡುವುದು. ಅರ್ಘ್ಯವನ್ನಾಗಿ ಕೊಡುವುದು ಏನು ಪೂಜಾ ದ್ರವ್ಯ? ಪತ್ರಂ ಪುಷ್ಪಂ ಫಲಂ ಕೊಡ್ತೇವಾ? ಏನು ಕೊಡುವುದು? ತೋಯಂ. ತೋಯ ನೀರು. ಸೂರ್ಯನಿಗೆ ಉದಯಿಸ್ತಕ್ಕಂಥ ಸೂರ್ಯನಿಗೆ ಇದಂತೆ ಅರ್ಘ್ಯಂ ಅಂತ ಗಾಯತ್ರಿ ಮಂತ್ರವನ್ನು ಹೇಳಿ, ಗಾಯತ್ರೀಂ ಸಮ್ಯಗುಚ್ಚಾರ್ಯ ಸೂರ್ಯಾಯಾರ್ಘ್ಯಂ ನಿವೇದಯೇತ್ ಅಂತ ಗಟ್ಟಿಯಾಗಿ ಗಾಯತ್ರಿಯನ್ನು ಹೇಳಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತೇವಲ್ಲ. ಅರ್ಘ್ಯ ಅಂದರೆ ದೇವರ ಸೂರ್ಯನಿಗೆ ಕಾಲು ತೊಳೆಯುವುದಕ್ಕೆ ನೀರಲ್ಲ, ಅದೊಂದು ಪೂಜಾ ದ್ರವ್ಯ. ಉಳಿದೆಲ್ಲ ದ್ರವ್ಯಗಳಿಗಿಂತ ನೀರು ಸರ್ವಶ್ರೇಷ್ಠವಾದ ಪೂಜಾ ದ್ರವ್ಯ. ಸೂರ್ಯನಿಗೆ ಅರ್ಘ್ಯ ಕೊಡುವುದಕ್ಕೆ ನೀರೇ ಆಗಬೇಕು ಅಂತಿಲ್ಲ. ಕೈಯಲ್ಲಿ ಪುಷ್ಪವನ್ನು ಹಿಡ್ಕೊಂಡು ಸೂರ್ಯಾರ್ಘ್ಯವನ್ನು ಕೊಡ್ಬೋದು. ಪತ್ರ, ಅಲ್ಲಿ ಸಿಕ್ಕಿದ್ದ ತುಳಸಿ ದಳಗಳನ್ನು ಹಿಡ್ಕೊಂಡು ಅರ್ಘ್ಯವನ್ನು ಕೊಡ್ಬೋದು. ಪತ್ರಂ ಪುಷ್ಪಂ. ಅಥವಾ ದ್ರಾಕ್ಷಿ ಹಣ್ಣು ಒಂದು ತೋಟದಲ್ಲಿದೆ, ಅಲ್ಲಿ ಹೋದಾಗ ಸಾಯಂಕಾಲ ಆಯಿತು ಅರ್ಘ್ಯ ಕೊಡಬೇಕು ಅಂದರೆ ದ್ರಾಕ್ಷಿ ಗೊಂಚಲು ನಮ್ದಾಗಿರ್ಬೇಕು, ಅದು ಯಾರ್ಯಾರ್ದೋ ಕಳ್ಳತನ ಮಾಡಿ ಅಲ್ಲ. ದ್ರಾಕ್ಷಿ ಗೊಂಚಲು ಇಟ್ಟುಕೊಂಡು ಫಲವನ್ನು ಕೂಡ ಅರ್ಘ್ಯ ಕೊಡ್ಬೋದು. ಪತ್ರ ಪುಷ್ಪ ಫಲ ತೋಯ. ಯಾಕೆ? ಕುರುಕ್ಷೇತ್ರದ ದ್ರೋಣಾಚಾರ್ಯರ ಸೇನಾಪತ್ಯದಲ್ಲಿ ನಡೆದಂತಹ ಮಹಾಯುದ್ಧ ರಾತ್ರಿಯೂ ಮುಂದುವರಿಯುವ ಸಂದರ್ಭ ಬಂದಾಗ, ಘಟೋತ್ಕಚನ ಮಹಾಪ್ರತಾಪ ಕಾಣ್ತಕ್ಕಂಥ ಮಹಾಯುದ್ಧ, ಆ ಸಮಯದಲ್ಲಿ ಸಾಯಂಕಾಲದ ಅರ್ಘ್ಯಕ್ಕೆ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ದ್ರೋಣಾಚಾರ್ಯರು ಕಲ್ಪಿಸಿಕೊಟ್ರು. ಯಾರು ಆಚಾರ ಬಿಟ್ಟು ಯುದ್ಧರಂಗದಲ್ಲೂ ಯುದ್ಧ ಮಾಡುವ ಹಾಗಿಲ್ಲ. ಸದಾಚಾರ ನಿಷ್ಠರಾಗಿ ಪ್ರತಿಯೊಬ್ಬರೂ ಸಾಯಂಕಾಲದ ಅರ್ಘ್ಯ ಕೊಡಬೇಕು ಅಂತ ಹೇಳಿ ಒಂದು ಶಂಖಘೋಷ ಮಾಡಿದ್ರು. ಮುಂದಿನ ಶಂಖಘೋಷ ಆದ ಮೇಲೆ ರಣಕಹಳೆ ಬರ್ತದೆ, ಅಷ್ಟೊತ್ತಿಗೆ ಮತ್ತೆ ಯುದ್ಧ ಆರಂಭ ಅಂತ ಸಾಯಂಕಾಲದ ಸೂರ್ಯಾಸ್ತದ ಹೊತ್ತಿಗೆ ಉದ್ಘೋಷಣೆ ಮಾಡಿದರು.
ಆವಾಗ ಅನೇಕರಿಗೆ ನೀರು ಸಿಗಲಿಲ್ಲ. ಯಾಕಂದರೆ ಅಲ್ಲೆಲ್ಲೋ ಕುರುಕ್ಷೇತ್ರದಲ್ಲಿ ನೀರು ಇಲ್ಲ ಅಂತಲ್ಲ, ವೈಶಂಪಾಯನಾದಿ ಸರೋವರಗಳು ಅಲ್ಲಲ್ಲಿದ್ದಾವೆ ಕುರುಕ್ಷೇತ್ರದಲ್ಲಿ. ಆದರೆ ಅಲ್ಲಿಗೆ ಹೋಗುವಾಗಲೇ ಸಾಯಂಕಾಲದ ಕಾಲ ಮುಗೀತದೆ, ಅರ್ಘ್ಯದ ಕಾಲ ಮುಗೀತದೆ. ಕಾಲಾತೀತತ ಬರಬಾರ್ದು ಅರ್ಘ್ಯಾದಿಗಳಲ್ಲಿ. ಈ ದೃಷ್ಟಿನಿಂದ ಅಲ್ಲಿದ್ದ ಧೂಳನ್ನೇ ಹಿಡಿದು ಅರ್ಘ್ಯವನ್ನು ಕೊಟ್ಟರು ಅಂತ ಮಹಾಭಾರತ ಉಲ್ಲೇಖ ಮಾಡ್ತದೆ. ಅಂದರೆ ಅರ್ಘ್ಯ ಕೊಡುವುದಕ್ಕೆ ನೀರೇ ಬೇಕು ಅಂತಿಲ್ಲ. ಭಗವತ್ ಪೂಜಾ ದ್ರವ್ಯ, ಅದರಲ್ಲಿ ಪತ್ರ ಪುಷ್ಪ ಫಲ ಇತ್ಯಾದಿಗಳು ಕೂಡ ನಡೀತವೆ. ಆದರೆ ನಾವು ಅದೆಲ್ಲ ಇದ್ರೂ ಕೂಡ ತಗೊಳ್ಳೋದು ಯಾವುದನ್ನು? ನೀರನ್ನೇ ತಗೊಳ್ಳೋದು. ಯಾಕಂದರೆ ಭಗವಂತನಿಗೆ ನೀರು ಬಹಳ ಇಷ್ಟ. ಅದಕ್ಕೆ ಜೀವನ ಅಂತ ಹೆಸರು. ಜೀವನಂ ಭುವನಂ ವನಂ ಅಂತ ಇದೆಲ್ಲ ನೀರಿನ ಹೆಸರು. ಜೀವನಜ ಅಂದರು ಜಲಜ ಅಂದರು ಒಂದೇ, ಭುವನಜ ಅಂತ ಹೇಳಿದ್ರು ಜಲಜ ಅಂದರು ಒಂದೇ, ವನಜ ಅಂದರು ಜಲಜ ಅಂದರು ಒಂದೇ. ಜೀವನ ಭುವನ ವನ ಇವೆಲ್ಲವೂ ನೀರನ್ನು ಹೇಳುವ ಒಂದು ಪರ್ಯಾಯ ಪದ. ಯಾಕೆಂದರೆ ಮನುಷ್ಯನ ಜೀವನ ನೀರಿನಿಂದ, ಭುವನ ನೆಲೆ ನಿಂತಿರುವುದು ನೀರಿನಲ್ಲಿ, ವನವೂ ಕೂಡ ಉಂಟಾಗಿರುವುದು ನೀರಿನಿಂದ. ನೀರು ಇಲ್ಲದೆ ಹೋದರೆ ಜೀವನ ಇಲ್ಲ, ಭುವನ ಇಲ್ಲ, ವನ ಇಲ್ಲ. ಆದ್ದರಿಂದ ಇವೆಲ್ಲವೂ ಕೂಡ ಜಲಾಧೃತ. ಅಂತಹ ಜಲಕ್ಕೆ ಅಂತಹ ಜೀವನ ಶಕ್ತಿ ಯಾಕೆ ಅಂತ ಹೇಳಿದರೆ ಅದು ಭಗವಂತನ ಪಾದದಿಂದ ಆವಿರ್ಭೂತವಾಗಿದೆ. ಭಗವಂತನ ಪೂಜೆಗೆ ಅದು ಭಗವಂತನಿಗೆ ಇಷ್ಟ. ಈ ನಿಟ್ಟಿನಿಂದ ಸಾಮಾನ್ಯ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಕರೀತಾರೆ, ಭಗವಂತ ನಾರಾಯಣನಿಗೆ ಅಲಂಕಾರ ಪ್ರಿಯ ಅಂತ ಕರೀತಾರೆ. ಅಂದರೆ ಅವ ಸ್ವಲ್ಪ ಪುಷ್ಪವನ್ನು ಪ್ರೀತಿಸುವ. ಅವ ಕೈಯಲ್ಲೇ ಒಂದು ಪುಷ್ಪ ಇಟ್ಕೊಂಡಿರ್ತಾನೆ. ಎಲ್ಲಿ ಹೋಗುವಾಗಲೂ ಅವನ ಕೈ ಕಮಲವನ್ನು ಮನೆಯಲ್ಲಿಟ್ಟು ಹೋಗುವುದು ಅಂತಿಲ್ಲ ದೇವರು. ಅವನು ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾಹ, ಒಂದು ಪದ್ಮವನ್ನು ತಾನು ಧಾರಣೆ ಮಾಡಿಕೊಂಡು ದೇವರು ಹೋಗು. ಅವನ ಹೆಂಡತಿ ಎರಡು ಹಿಡ್ಕೊಂಡು ಹೋಗ್ತಾಳೆ. ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸಲೀಲಯ ಹಾರನೂಪುರ ಸಂಯುಕ್ತ ಲಕ್ಷ್ಮೀಂ ದೇವಿ ವಿಚಿಂತಯೇ ಅಂತ. ಆಕೆ ಎರಡು ಕಮಲ ಹಿಡ್ಕೊಂಡಿದ್ದಾಳೆ, ಇವನು ಒಂದು ಕಮಲ ಹಿಡ್ಕೊಂಡಿರ್ತಾನೆ. ಪುಷ್ಪವನ್ನು ಧಾರಣೆ ಮಾಡತಕ್ಕಂತಹ ದೇವರು ಕೂಡ ಅಲಂಕಾರ ಪ್ರಿಯ ಅಂತ ಕರೀತಾರೆ. ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯೋ ಭಾನು ಬ್ರಾಹ್ಮಣೋ ಭೋಜನ ಪ್ರಿಯ. ಬ್ರಾಹ್ಮಣ ಕೆಲವರದನ್ನು ಬಹುಜನ ಪ್ರಿಯ ಅಂತ ಮಾಡಿದ್ದಿದೆ. ಕೆಲವರಿಗೆ ನಾಚಿಕೆ ಆದದ್ದು ಭೋಜನ ಪ್ರಿಯ ಅಂತ ಹೇಳಿದರೆ ನಮ್ಮನ್ನಿಷ್ಟು ನೆಗ್ಲೆಕ್ಟ್ ಮಾಡುವುದು ಏನು ಅಂತ ಅದನ್ನು ವ್ಯತ್ಯಾಸ ಮಾಡಿದವರಿದ್ದಾರೆ. ಆದರೆ ಶಾಸ್ತ್ರದಲ್ಲಿ ವೇದವ್ಯಾಸರು ಹೇಳಿದ್ದು ಹಾಗಲ್ಲ, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳಿದ್ದು. ಯಾಕೆಂತ ಹೇಳಿದರೆ ಅವ ಸಿಕ್ಕಿದಾಗೆಲ್ಲ ತಿನ್ನುವುದಿಲ್ಲ ಅಂತ ಅರ್ಥ. ಬ್ರಾಹ್ಮಣ ಅವನು ಒಂದು ಮೀಟಿಂಗು, ಅದರ ಜೊತೆಗೆ ಒಂದು ಈಟಿಂಗು ಇದೆಲ್ಲ ಮಾಡುವುದಿಲ್ಲವ. ಅವನು ಒಂದು ಊಟ ಆದಮೇಲೆ ಮತ್ತೊಂದು ಊಟ. ಸಾಯಂ ಪ್ರಾತರ್ ದ್ವಿಜಾತೀನಾಂ ಭೋಜನಂ ಶ್ರುತಿ ಚೋದಿತಂ. ಅಂತರ ಯಾವಾಗ ಒಂದು ಸಾಯಂ ಪ್ರಾತರ್ ದ್ವಿಜಾತೀನಾಂ ಭೋಜನಂ, ಎರಡು ಊಟಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿತು. ಮಧ್ಯದಲ್ಲಿ ಆತ ನೀರು ಕೂಡ ಕುಡಿಯುವುದಿಲ್ಲ, ಬೇಕಾಗುವುದಿಲ್ಲ ಅವನಿಗೆ. ನೀರೇ ಕುಡಿಯುವುದಿಲ್ಲ ಅಂತ ಆದಮೇಲೆ ಆ ಬಿಸಿ ಬಿಸಿ ಪಾನೀಯವನ್ನು ಕುಡಿದು ಇಲ್ಲೆಲ್ಲ ಸುಡಿಸಿಕೊಳ್ಳುವ ಕೆಲಸ ಅಂತೂ ಮಾಡುವುದಿಲ್ಲ ಅವ. ಆದರೆ ಮಧ್ಯದಲ್ಲಿ ಬೇರೆ ಆಹಾರಗಳನ್ನು ತೆಗೆದುಕೊಳ್ಳದೇ ಇರುವುದರಿಂದ ಅವನು ಹಸಿದಿರ್ತಾನೆ. ಹಸಿವೆಯಲ್ಲಿ ಊಟದ ರುಚಿ ಏನು ಅನ್ನೋದು ಅರ್ಥ ಆಗ್ತದೆ. ಜೊತೆಗೆ ಆತ ಭೋಜನ ಅಂದರೆ ಯಜ್ಞಶಿಷ್ಟವನ್ನೇ ಸ್ವೀಕರಿಸುವುದು. ತಾನು ವೈಶ್ವದೇವವನ್ನು ಮಾಡಿ ಆ ಯಜ್ಞದಲ್ಲಿ ವಿಶಿಷ್ಟವಾದದ್ದೇನಿದೆ, ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೇಹಿ. ಯಜ್ಞಶಿಷ್ಟವಾದದ್ದು ಆದ್ದರಿಂದ ಅದು ಅಮೃತ. ಅದು ಹೃದಯದಲ್ಲಿರತಕ್ಕಂತಹ ಉದರದಲ್ಲಿರತಕ್ಕಂತಹ ವೈಶ್ವಾನರವೆಂಬಂತಹ ಅಗ್ನಿಯಲ್ಲಿ ಕೊಡುವ ಆಹುತಿ ಎಂಬ ಕ್ರಮದಲ್ಲಿ ಅದರ ಒಂದೊಂದು ತುತ್ತಿನಲ್ಲೂ ಕೂಡ ಆಸ್ವಾದನೆ ಮಾಡಿ ಆತ ಸ್ವೀಕಾರ ಮಾಡ್ತಾನೆ. ಅದು ಬಿಟ್ಟು ಟಿವಿ ನೋಡಿಕೊಂಡು ಆತ ಊಟ ಮಾಡುವುದಿಲ್ಲ, ಅಥವಾ ನಾಯಿಯನ್ನು ಹೀಗೆ ನೋಡಿ ಅದರ ಸ್ಪರ್ಶ ಜ್ಞಾನವನ್ನು ಆನಂದಿಸುತ್ತಾ ಭೋಜನ ಮಾಡುವುದಿಲ್ಲ ಅಲ್ವಾ. ಅವನಿಗೆ ಇತರೇಂದ್ರಿಯಗಳಿಂದ ಯಾವುದೋ ಆನಂದದ ಆಹ್ಲಾದ ಅದಿಲ್ಲ. ಆತ ಜಿಹ್ವಾದಿಂದ ಅದರ ಆನಂದವನ್ನು ಅನುಭವಿಸ್ತಾ ಭೋಜನ ಮಾಡ್ತಾನೆ. ಆದ್ದರಿಂದ ಬ್ರಾಹ್ಮಣೋ ಭೋಜನ ಪ್ರಿಯ ಅನ್ನೋದು ತಪ್ಪೇನೂ ಅಲ್ಲ. ಯಜ್ಞಾದಿಗಳಲ್ಲಿ ಮುಖ್ಯವಾಗಿ ಅಗ್ನಿ ಹೇಗೆ ಆಹುತಿಯನ್ನು ಸ್ವೀಕರಿಸುವುದಕ್ಕೆ ಬಾಯಿ ತೆರೆದು ಅಗ್ನಿ ಜ್ವಾಲೆಯೇ ನಾಲಿಗೆ ಅಂತೆ ಆತ ತಾನು ಜ್ವಾಲೆಯ ಮೂಲಕ ಕಾಯ್ತಾ ಇರ್ತಾನೋ, ಹಾಗೆ ವಿಪ್ರರು ಕೂಡ ಯಜ್ಞವಾದ ಮೇಲೆ ತಮ್ಮ ನಾಲಿಗೆಯಲ್ಲೂ ಆ ದೇವರಿಗೆ ಕೊಡುವುದಕ್ಕೆ ಕಾಯ್ತಾ ಇದ್ದಾರೆ. ರಸಂ ವಿಪ್ರಾಗ್ನಿ ಜಿಹ್ವಾಭ್ಯಾಂ ಅಶ್ನಾಮಿ ಪ್ರಯತಾತ್ಮನಃ. ಭಗವಂತನ ಬಾಯಿಯಿಂದಲೇ ವಿಪ್ರರ ಆವಿರ್ಭಾವ, ಭಗವಂತನ ಬಾಯಿಯಿಂದಲೇ ಅಗ್ನಿಯ ಆವಿರ್ಭಾವ. ಮುಖಾದಿಂದ್ರಶ್ಚ ಅಗ್ನಿಶ್ಚ, ಭಗವಂತನ ಮುಖದಿಂದ ಅಗ್ನಿಯ ಆವಿರ್ಭಾವ ಆಗಿದೆ. ಬ್ರಾಹ್ಮಣೋಸ್ಯ ಮುಖಾತ್ ಆಸೀತ್, ಆ ಭಗವಂತನ ಮುಖದಿಂದಲೇ ಬ್ರಾಹ್ಮಣನ ಆವಿರ್ಭಾವ ಆಗಿದೆ. ಆದ್ದರಿಂದ ಭಗವಂತನ ಆಸ್ಯ, ಮುಖ ಅಂದರೆ ಬಾಯಿ ಅಂತ ಅರ್ಥ. ಮುಖ ಅನ್ನುವುದಕ್ಕೆ ಮುಖ ನಮ್ಮ ಕನ್ನಡದಲ್ಲಿ ಮುಖ ಅಂದರೆ ಫೇಸ್ ಅಂತಲ್ವ ಅರ್ಥ. ಆ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆ ಕಡಿಮೆ. ಮುಖ ಅಂದರೆ ಬಾಯಿ. ಮುಖರಂ ಕರೋತೀತಿ ಮುಖಂ, ಯಾವುದು ಶಬ್ದ ಮಾಡ್ತದೆ ಅದಕ್ಕೆ ಮುಖ ಅಂತ ಹೆಸರು.
ಆದ್ದರಿಂದ ಬಾಯಿಯನ್ನು ಮುಖ ಅಂತ ಕರೆಯುವುದು. ಮುಖಂ ಯಾದಾಯ, ಕೃಷ್ಣನಿಗೆ ಹೇಳ್ತಾರೆ ಬಾಯಿ ತೆರೆದು ಮುಖವನ್ನು ಬಿಡಿಸಿ ನಿಂತ ಅಂತ ಕೃಷ್ಣ. ಕೃಷ್ಣ ಮುಖವನ್ನು ಬಿಡಿಸಿದಾಗ ಅದರಲ್ಲಿ ಬ್ರಹ್ಮಾಂಡ ಕಂಡಿತು. ಏನು ಮುಖ ಬಿಡಿಸುವುದಂದ್ರೆ? ಮುಖ ಅಂದರೆ ಬಾಯಿ ಅಂತ ಅರ್ಥ. ಆದ್ದರಿಂದ ಮುಖದಿಂದ ಆವಿರ್ಭೂತವಾದಂತಹ ವಿಪ್ರ ಮತ್ತು ಅಗ್ನಿ ಎರಡೂ ಕೂಡ ಭೋಜನ ಪ್ರಿಯ. ಅದರಿಂದ ಅಗ್ನಿಗೆ ಅನಲ ಅಂತ ಹೆಸರು, ಕೆಲವು ಸಲ ಬ್ರಾಹ್ಮಣರಿಗೂ ಅನಲ ಅಂತ ಹೆಸರು. ಅನಲ ಅನ್ನುವ ಶಬ್ದಕ್ಕೆ ಅರ್ಥ ಏನು? ನೈವಿದ್ಯತೆ ಅಲಂಭಾವ ಯಸ್ಯ ಸಹ ಅನಲಹ. ಅಲಂತ ಯಾರು ಹೇಳುವುದಿಲ್ಲ ಅವನಿಗೆ ಅನಲ ಅಂತ ಹೆಸರು. ಬೆಂಕಿಯಲ್ಲಿ ಹಾಕಿದರೆ ಅದನ್ನೇ ಕೊನೆಗೆ ಇಂಧನವಾಗಿಸಿಕೊಂಡು ಮತ್ತೆ ಜ್ವಾಲೆಯನ್ನು ಮೇಲೆ ಹಾಕಿ ಇನ್ನೇನಾದಿದ್ರೆ ಹಾಕು ಅಂತ ಹೇಳುತ್ತೆ ಅಗ್ನಿ. ಅದು ಸಾಕು ಅಂತ ಹೇಳುವುದಿಲ್ಲ. ಅದರಿಂದ ಅಗ್ನಿ ಅನಲ ಹೇಗೋ ವಿಪ್ರನು ಕೂಡ ಅನಲ ಅಂತ ಕರೆಸಿಕೊಂಡಿರುವ ಅಗ್ನಿ ಸದೃಶವಾದವ ಅಗ್ನಿರ್ವೈ ಮಾನವಕಃ ಅಂತ ಹೇಳ್ತಕ್ಕಂತಹ ವ್ಯಕ್ತಿತ್ವ ಅದು ಭಗವಂತನ ಮುಖದಿಂದ ಆವಿರ್ಭೂತವಾದದ್ದು. ಇಂತಹ ಭಗವಂತ ನಾರಾಯಣ ನೀರಿನಿಂದ ಅರ್ಚನೆಯನ್ನು ಸ್ವೀಕರಿಸತಕ್ಕಂಥವ. ಆದ್ದರಿಂದ ಅರ್ಕ ಅನಿಸಿದ ನೀರನ್ನು ಸೃಷ್ಟಿಸಿದ ನೀರಿನಲ್ಲಿ ಮತ್ತೆ ತಾನೇ ಮಲಗಿದ. ಹೀಗೆ ತಾನು ನೀರನ್ನು ಸೃಷ್ಟಿಸಿದ ನೀರಿನಲ್ಲಿ ತಾನು ಮಲಗಿ ಆಲದೆಲೆಯ ಮೇಲೆ ತನ್ನ ಪಾದವನ್ನು ತಾನು ತನ್ನ ಬಾಯಿಯಲ್ಲಿಟ್ಟುಕೊಳ್ತಾ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಕುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳುವ ಹಾಗೆ ಆತ ಬಾಲಮುಕುಂದನಾಗಿ ಶೋಭಿಸಿದ ಅನ್ನುವ ಕಥೆ ಹರಿವಂಶದ ಆರಂಭದಲ್ಲಿ ಬರ್ತದೆ. ಆ ಭಗವಂತ ಚತುರ್ಮುಖನನ್ನು ಸೃಜಿಸಿದ. ಚತುರ್ಮುಖ ತಾನು ನವ ಪ್ರಜಾಪತಿಗಳನ್ನು ಸೃಷ್ಟಿಸಿದ. ತನ್ನ 4 ಮುಖಗಳಿಂದ 4 ವೇದಗಳನ್ನು ಆವಿರ್ಭಾವಗೊಳಿಸಿದ. ಮತ್ತೆ ತನ್ನ 4 ಮುಖಗಳಿಂದ ಮತ್ತೆ 4 ವೇದ ಉಪವೇದ 4 ವೇದಗಳನ್ನು ಸೃಷ್ಟಿಸಿದ. ಆ 4 ವೇದಗಳು ಯಾವುದು? ಪೂರ್ವದ ಮುಖದಲ್ಲಿ ಆತ ಆಯುರ್ವೇದವನ್ನು ಸೃಷ್ಟಿಸಿದ. ದಕ್ಷಿಣದ ಅಂದರೆ ತನ್ನ ಬಲಭಾಗದ ಮುಖದಲ್ಲಿ ಧನುರ್ವೇದವನ್ನು ಆವಿರ್ಭಾವಗೊಳಿಸಿದ. ಪಶ್ಚಿಮದ ಮುಖದಲ್ಲಿ ಸ್ಥಾಪತ್ಯ ವೇದ ಅಂದರೆ ಶಿಲ್ಪಶಾಸ್ತ್ರ ಸ್ಥಾಪತ್ಯ ವೇದವನ್ನು ತಾನು ಆವಿರ್ಭಾವಗೊಳಿಸಿದ. ಎಡಭಾಗದ ಅಂದರೆ ಉತ್ತರದಲ್ಲಿರತಕ್ಕಂತಹ ಮುಖದಲ್ಲಿ ಆತ ಸಂಗೀತ ಶಾಸ್ತ್ರ ಗಾಂಧರ್ವ ವೇದವನ್ನು ಆವಿರ್ಭಾವಗೊಳಿಸಿದ. ಹೀಗೆ ಆಯುರ್ವೇದ, ಧನುರ್ವೇದ, ಸ್ಥಾಪತ್ಯ ವೇದ ಮತ್ತು ಗಾಂಧರ್ವ ವೇದ ಅಂತ ಹೇಳುವ 4 ಉಪವೇದಗಳನ್ನು ಕೂಡ ಚತುರ್ಮುಖ ಬ್ರಹ್ಮ ತನ್ನ 4 ಮುಖಗಳಿಂದ ಆವಿರ್ಭಾವಗೊಳಿಸಿದ. ಇದನ್ನು ಯಾಕೆ 4 ವೇದಗಳನ್ನು ಆವಿರ್ಭಾವಗೊಳಿಸಿದ? ಮೊದಲನೆಯ 4 ವೇದ ಋಗ್ಯಜು ಸಾಮಾಥರ್ವಗಳೆಂಬ ವೇದ. ಅದಕ್ಕೆ ಕೆಲವು ಅಧಿಕಾರಗಳುಂಟು. ಅದನ್ನು ಅಧ್ಯಯನ ಮಾಡುವುದಕ್ಕೆ ಯಜ್ಞೋಪವೀತ ಧಾರಣೆ ಮಾಡಿರಬೇಕು ಅಂತ ಒಂದು ವಿಧಾನ ಇದೆ. ಯಜ್ಞೋಪವೀತ ಧಾರಣೆ ಮಾಡಿದ್ದಾನೆ ಅಂದರೆ ಆತ ಆಹಾರ ವಿಹಾರಗಳಲ್ಲಿ ನಿಯಂತ್ರಣ ಸಾಧಿಸಿದ್ದಾನೆ ಅಂತ ಅರ್ಥ. ಆ ಯಜ್ಞೋಪವೀತ ಅನ್ನೋದೊಂದು ದೀಕ್ಷೆಯನ್ನು ಸೂಚಿಸುವಂಥದ್ದು. ಆ ದೀಕ್ಷೆಯ ಪ್ರಕಾರ ಅದರಲ್ಲಿ 3 ಎಳೆಗಳಿದ್ದು ಒಂದೊಂದು ಎಳೆಗಳಲ್ಲೂ ಕೂಡ 9 ತಂತುಗಳಿರುವ ಕಾರಣದಿಂದ 3 ವೇದಗಳ ಬಂಧನ ಅವನಿಗಿದೆ ಅನ್ನುವುದು ಅದು ಸಾಂಕೇತಿಸ್ತದೆ. ವೇದಗಳ ಬಂಧನದಿಂದಾಗಿ ಏನು? ವೇದೋಕ್ತವನ್ನಷ್ಟನ್ನೇ ಅನುಷ್ಠಾನ ಮಾಡಬೇಕು, ವೇದ ವಿರುದ್ಧವನ್ನು ನಡೆಸುವುದಿಲ್ಲ ಅಂತ ಸಂಕಲ್ಪಿತ ಯಾರಿಂದಲೋ ಆತ ಮಾತ್ರ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ತಾನೆ. ಯಜ್ಞಕ್ಕೆ ಸಂಬಂಧಪಟ್ಟ ಆ ಉಪವೀತದ ಕಾರಣದಿಂದ ಆತ ಕಾಮಚಾರ, ಕಾಮವಾದ, ಕಾಮಭಕ್ಷಣಗಳಿಂದ ದೂರ ಇರ್ತಾನೆ. ಕಾಮ ಭಕ್ಷಣ ಅಂತ ಹೇಳಿದ್ರೆ ಯಾವ್ಯಾವುದನ್ನೋ ತಿನ್ನುವುದು, ಅದರಿಂದ ದೂರ ಇರ್ತಾನೆ. ನಿನ್ನೆ ಮಾಡಿದ ಹಳಸಿದ್ದನ್ನು ಇವತ್ತು ಸ್ವೀಕಾರ ಮಾಡುವುದಿಲ್ಲ. ಫ್ರಿಜ್ಜಿನಲ್ಲಿಟ್ಟು ಅದಕ್ಕೆ ಇನ್ನಷ್ಟು ಬಿಸಿ ಮಾಡಿ ಆತ ಸ್ವೀಕಾರ ಮಾಡುವ ಕ್ರಮ ಇಲ್ಲ. ಆತನಿಗೆ ಅಗ್ನಿ ದಗ್ಧವಾದ, ಅಗ್ನಿ ಪಕ್ವವಾದ, ಸ್ವಲ್ಪ ಹೊರಗೆ ಬರ್ತಾ ಇರತಕ್ಕಂಥ ಭಗವನ್ ನಿವೇದಿತವಾದ ದ್ರವ್ಯ ಬೇಕು. ಈ ರೀತಿ ತಾನು ಕಾಮ ಭಕ್ಷಣದಿಂದ ದೂರ ಇದ್ದು ಕಾಮಚಾರ ಅಂದರೆ ಎಲ್ಲೆಲ್ಲೋ ಓಡಾಡುವುದು, ಹೇಗೋ ಓಡಾಡುವುದು. ತಾನು ಯಾವ ರೀತಿಯ ವಸ್ತ್ರವನ್ನು ಧರಿಸಿದ್ದೇನೆ ಎನ್ನುವ ಲೆಕ್ಕಾಚಾರ ಇಲ್ಲದೆ ಓಡಾಡುವುದು, ಹಾಗೆ ಯಾವ ಪ್ರದೇಶ ಅಂತ ಲೆಕ್ಕ ಇಲ್ಲದೆ ಓಡಾಡುವುದು. ಇದಕ್ಕೆ ಕಾಮಚರಣ ಅಂತ ಹೆಸರು. ಈ ಕಾಮಚಾರದಿಂದ ದೂರ ಇರ್ತಾನೆ. ಕಾಮವಾದ ಅಂದರೆ ಏನೇನೋ ಮಾತಾಡುವುದು, ಶಾಸ್ತ್ರ ಸಿದ್ಧವಾದದ್ದನ್ನು ಮಾತಾಡ್ತಾನೆ ಹೊರತು ತಾನೇ ಸ್ವಕಪೋಲ ಕಲ್ಪಿತವಾಗಿ ಕೇವಲ ಕಾಲಕ್ಷೇಪಕ್ಕೋಸ್ಕರ ಆತ ಮಾತಾಡುವುದಿಲ್ಲ. ಹರಿಕಥಾ ಕಾಲಕ್ಷೇಪ ಮಾಡ್ತಾನೆ ಹೊರತು ಸುಮ್ಮನೆ ಕಾಲಕ್ಷೇಪವನ್ನು ಮಾಡುವುದಿಲ್ಲ. ಈ ಕಾರಣದಿಂದ ಆತನಿಗೆ ಯಜ್ಞೋಪವೀತ ಧಾರಣೆ ಅನ್ನೋದು ಇರ್ತದೆ. ಅಂಥವನಿಗೆ ಮಾತ್ರ ವೇದಗಳಲ್ಲಿ ಅಧಿಕಾರ ಅನ್ನುವ ವ್ಯವಸ್ಥೆ ಇದೆ. ಯಾವಾಗ ಈ ವೇದಾಧಿಕಾರ ಅನ್ನೋದು ಇಲ್ಲ ಅಂಥವನಿಗೆ ಬೇಕಲ್ವ ವೇದ. ಅದಕ್ಕೋಸ್ಕರ
ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಅದಕ್ಕೋಸ್ಕರ ವೇದವ್ಯಾಸರು ಶ್ರೀಮನ್ ಮಹಾಭಾರತವನ್ನು ರಚನೆ ಮಾಡಿದರು. ನಾರಾಯಣ ಅನ್ನುವ ಭಗವಂತನ ರೂಪ, ಮೂರ್ತಿ ಅನ್ನುವ ದಾಕ್ಷಾಯಿಣಿಯಲ್ಲಿ ಧರ್ಮ ಪ್ರಜಾಪತಿಗೆ ಆವಿರ್ಭೂತವಾದ ನರ ನಾರಾಯಣ ಅಂತ ಎರಡು ರೂಪಗಳು. ಆ ನಾರಾಯಣ ಅನ್ನುವ ರೂಪದಿಂದ ಪಂಚರಾತ್ರದ ಆವಿರ್ಭಾವವನ್ನು ಭಗವಂತ ಮಾಡ್ತಾನೆ. ಇದರ ಜೊತೆಗೆ ಚತುರ್ಮುಖ ಬ್ರಹ್ಮನ ಮೂಲಕ 4 ವೇದಗಳು. ಇದನ್ನು ಯಾರು ಬೇಕಾದರೂ ಓದಿಕೊಳ್ಳಿ ಅಂತ. ಆಯುರ್ವೇದ ಓದುವುದಕ್ಕೆ ಇಂಥವನೇ ಆಗಬೇಕು, ಉಪನಯನ ಆದಮೇಲೆ ಮಾಡಬೇಕು, ಉಪನಯನ ಇಲ್ಲದೇ ಇದ್ದವರಿಗಿಲ್ಲ, ಹೆಂಗಸರು ಓದುವ ಹಾಗಿಲ್ಲ, ಇಂಥದ್ದು ಯಾವ ನಿಯಮಾವಳಿಗಳು ಕೂಡ ಇಲ್ಲ. ಗಾಂಧರ್ವ ವೇದ ಅದು ಬಹುಶಃ ಉಪನಯನ ಮಾಡಿದವರು ಓದಬಾರ್ದು ಅಂತ ಮಾಡಿಟ್ಟಿದ್ದಾರೆ. ಈಗ ಸಂಗೀತ ಶಾಸ್ತ್ರ ಅದು ಹೆಂಗಸರೇ ಕಲಿಯುವುದು ಅಂತ ಮಾಡಿಟ್ಟಿದ್ದಾರೆ. ನಿಜವಾಗಿ ಗಂಡಸರಿಗೆ ವಿಶೇಷವಾಗಿ ಕನಿಷ್ಠ ಸಂಗೀತ ಜ್ಞಾನ ಬೇಕಂತೆ. ಒಬ್ಬರು ಹಾಡ್ತಾ ಇದ್ರೆ ಅದು ಯಾವ ರಾಗ ಅಂತ ಆದರೂ ಗೊತ್ತಾಗಬೇಕು. ಯಾರಿಗೆ ಗೊತ್ತಾಗುವುದಿಲ್ಲೋ ಅವರಿಗೆ ವಿರಾಗ ಅಂತ ಹೆಸರು. ರಾಗವೇ ಗೊತ್ತಾಗದೇ ಇದ್ದವ ವೈರಾಗ್ಯಶಾಲಿ, ಅವನಿಗೆ ಸನ್ಯಾಸಿ ಅಂತ ಕರೀತಾರೆ. ಗೃಹಸ್ಥನಾದರೆ ಅವನು ರಾಗಿ, ವಿರಾಗಿ ಅಲ್ಲವ. ರಾಗಿ ಅಂತ ಆದಮೇಲೆ ಅವನಿಗೆ ಒಂದು ರಾಗ ಆದರೂ ಗೊತ್ತಾಗಬೇಕು. ಸಂಗೀತದ ಒಂದು ಮೂಲಭೂತವಾದ ಅಲ್ಪಜ್ಞಾನವಾದರೂ ಬೇಕು. ಅದು ಇಲ್ಲದೆ ಹೋದರೆ ಅದು ಕೋಡು ಇಲ್ಲದೆ ಇದ್ದ ಹಸು ಅಂತಾರೆ. ಕೋಡು ಇಲ್ಲದೆ ಹೋದರೆ ಅದಾದರೂ ತೊಂದರೆ ಇಲ್ಲ. ಬಾಲ ಇಲ್ಲದೆ ಇದ್ದ ಹಸು ಅಂದರೆ ಸಂಗೀತ ಸಾಹಿತ್ಯ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ. ಪುಚ್ಛ ಅಂದರೆ ಬಾಲ, ವಿಷಾಣ ಅಂದರೆ ಕೋಟು. ಅದೆರಡೂ ಇಲ್ಲದೆ ಇದ್ದಂಥ ಪಶು ಯಾರು? ಸಂಗೀತ ಮತ್ತು ಸಾಹಿತ್ಯ ಜ್ಞಾನ ಯಾರಿಗಿಲ್ಲವೋ ಅಂತಹ ವ್ಯಕ್ತಿ. ಆದ್ದರಿಂದ ಗಾಂಧರ್ವ ವೇದ ಅನ್ನೋದು ಶ್ರೀಮನ್ ಮಧ್ವಾಚಾರ್ಯರನ್ನು ತ್ರಿವಿಕ್ರಮ ಮಂಡ್ಯದಾಚಾರ್ಯರು ಹೊಗಳುವುದು ಹೇಗೆ ಗೊತ್ತೋ, ತತ್ವಪ್ರಕಾಶ ಆರಂಭದಲ್ಲಿ, ತತ್ವಪ್ರದೀಪದ ಆರಂಭದಲ್ಲಿ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವವರ್ಯೈ ಅನುಗೀತ ಕೀರ್ತೆ. ಎಂಥ ಮಧ್ವಾಚಾರ್ಯರು! ಏನು ಸಂಗೀತ ಜ್ಞಾನ! ಯಾವ ಗಂಧರ್ವರಿಂದ ಈ ಸಂಗೀತ ಶಾಸ್ತ್ರ ಲೋಕದಲ್ಲಿ ಇಳಿದು ಬಂತೋ ಅಂತಹ ಗಂಧರ್ವಾಧಿಪತಿಗಳು ಕೂಡ ಈ ಮಧ್ವಾಚಾರ್ಯರು ಸಂಗೀತ ಹಾಡುವುದಕ್ಕೆ ಶುರು ಮಾಡಿದರು ಅಂತ ಹೇಳಿದರೆ ತಾವು ಕೈ ಮುಗಿದು ನಿಂತು ಅದನ್ನು ಆಸ್ವಾದನೆ ಮಾಡ್ತಾರಲ್ಲ, ಅಂಥ ಗಾಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವವರ್ಯೈ ಅಪಿ ಅನುಗೀತ ಕೀರ್ತೇಹೇ ಅಂತ ವರ್ಣನೆ ಮಾಡ್ತಾರೆ. ತಾವು ಪದ್ಯ ಹೇಳ್ತಾ ಒಂದು ಧಾನ್ಯವನ್ನು ಮೊಳಕೆ ಸುಡಿಸಿ ಅದರಲ್ಲಿ ಫಲ ಬರುವ ಹಾಗೆ ಮಾಡಿದರಲ್ವ, ಅಂತಹ ಸಂಗೀತಜ್ಞತೆ. ಸ್ವತಃ ಹನುಮಂತನೂ ಕೂಡ ಹಾಗೆ ಇದ್ದಲ್ವ. ಹನುಮಂತನೂ ಕೂಡ ಗುಂಡಕ್ರಿಯೆಯನ್ನು ಹಾಡಿ ಹನುಮಂತನ ಸಂಗೀತ ಶಾಸ್ತ್ರಕ್ಕೆ ಬೆಚ್ಚಿ ಬೆದರಿದವರು ಅಂತ ಹೇಳಿದರೆ ತುಂಬೂರು ಮತ್ತು ನಾರದರು. ಅವರು ಕೂಡ ಹನುಮಂತನ ಮೂಲಕವಾಗಿ ತಮ್ಮಲ್ಲಿ ಯಾರು ಗಾನದಲ್ಲಿ ಶ್ರೇಷ್ಠರು ಅಂತ ನಿರ್ಧರಿಸುವುದಕ್ಕೆ ಕಿಂಪುರುಷ ಖಂಡದಲ್ಲಿ ಹೋಗಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಅಂತ ಕಥೆ ಬರ್ತದೆ. ಅಂತಹ ಗಂಧರ್ವ ವಿದ್ಯೆ, ಆ ಗಾಂಧರ್ವ ವಿದ್ಯೆಯೂ ಕೂಡ ಚತುರ್ಮುಖ ಬ್ರಹ್ಮನಿಂದ ಆವಿರ್ಭೂತ ಆಯಿತು. ಇಷ್ಟೇ ಅಲ್ಲದೆ 6 ಅಂಗಗಳು. ಪೂರ್ವದ ಬಾಯಿಯಲ್ಲಿ 2 ಅಂಗ, ಪಶ್ಚಿಮದ ಬಾಯಿಯಲ್ಲಿ 2 ಅಂಗ, ಉಳಿದ ಬಾಯಿಯಲ್ಲಿ ಒಂದೊಂದು ಅಂಗಗಳು ಅಂತ ಗೊತ್ತು. ಷಡಂಗಗಳು: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪಗ್ರಂಥಗಳು ಅಂತ ಹೇಳತಕ್ಕಂತಹ ಷಡಂಗಗಳು ಕೂಡ ಚತುರ್ಮುಖ ಬ್ರಹ್ಮನ ಮೂಲಕ ಆವಿರ್ಭೂತವಾದವು. ಆ ಆವಿರ್ಭೂತವಾದಂತಹ ಷಡಂಗಗಳನ್ನು ಮತ್ತೆ ಲೋಕದಲ್ಲಿ ಚಾಲ್ತಿಗೊಳಿಸತಕ್ಕಂತಹ, ಮತ್ತೆ ವಿಶೇಷವಾಗಿ ಸಂಸ್ಥಾಪನೆ ಮಾಡುವ ಕೆಲಸ ಅದು ಭಗವಾನ್ ದ್ವಾಪರದಲ್ಲಿ ವೇದವ್ಯಾಸರಾಗಿ ಅವತರಿಸಿ ಮತ್ತೆ ಮಾಡಿದರು. ಆದಿ ಸೃಷ್ಟಿಯಲ್ಲಿ ಭಗವಂತನಿಂದ ಪ್ರೇರಿತನಾದಂತಹ ಚತುರ್ಮುಖ ಬ್ರಹ್ಮ ಅವನ್ನೆಲ್ಲವನ್ನು ಸೃಜಿಸಿದ. ಅಂತಹ ಚತುರ್ಮುಖ ಬ್ರಹ್ಮನಿಗೆ ಲೋಕದಲ್ಲಿ ನಾನು ಲೋಕಕ್ಕೆ ಕೊಟ್ಟ ವೇದಗಳನ್ನು ಮುಂದುವರಿಸುವ ಜನ ಬೇಕು ಅಂತ ಅನಿಸಿತು. ವೇದಗಳನ್ನು ಮುಂದುವರಿಸುವುದಕ್ಕೆ ಜನ ಬೇಕು. ಅದಕ್ಕೆ ಏನು ಮಾಡುವುದು? ನಾನು ಬರೀ ಮನಸ್ಸಿನಿಂದ ಜನರು ಸೃಷ್ಟಿಸಲ್ಪಡಲಿ ಅಂತ ಸೃಷ್ಟಿಸಿದರೆ ಅದು ಮುಂದುವರಿಯುವುದಿಲ್ಲ. ಮಾನಸ ಸೃಷ್ಟಿ ಅದು ಒಂದು ಸಂಕೋಲೆಯ ಹಾಗೆ, ಸರಪಳಿಯ ಹಾಗೆ ಮುಂದುವರಿಯುವುದಿಲ್ಲ. ಸರಪಳಿಯ ಹಾಗೆ ಸೃಷ್ಟಿ ಮುಂದುವರಿಬೇಕಾದರೆ ಮಿಥುನೀಭಾವದ ಸೃಷ್ಟಿ ಬರಬೇಕು ಅಂತ ಆಲೋಚಿಸಿದಂತಹ ಚತುರ್ಮುಖ ತನ್ನನ್ನು ತಾನು ದಪ್ಪವಾಗಿಸುವುದಕ್ಕೆ ಪ್ರಾರಂಭಿಸಿದ. ಬ್ರಹ್ಮಣ ಅಂದ್ರೇನು? ಶರೀರವನ್ನು ದಪ್ಪವಾಗಿಸುವುದು. ಹಾಗೆ ದಪ್ಪವಾಗ್ತಾ ಒಂದು ಶರೀರ ಎಷ್ಟಿದೆಯೋ ಅದು 2ರಷ್ಟು ಆಯ್ತಂತೆ. 2ರಷ್ಟು ಆಗ್ತಾ ಇದ್ದ ಹಾಗೆ ನೆಲ ಬಿಟ್ಟು ಮೇಲಕ್ಕೇರಿ. ಈ ಬೆಲೂನಿಗೆ ಗಾಳಿ ಹಾಕಿದರೆ ಅದು ನೆಲ ಬಿಟ್ಟು ಮೇಲಕ್ಕೆ ಬರುತ್ತಲ್ವ, ಹಾಗೆ ಬ್ರಹ್ಮಣವಾಗ್ತಾ ಇದ್ದ ಹಾಗೆ ಚತುರ್ಮುಖನ ಶರೀರ ಮೇಲಕ್ಕೆ ಬಂದು ಅದು 2ರಷ್ಟು ಆದ ಕೂಡಲೇ ಟಪ್ ಅಂತ 2 ಆಗೋಯ್ತಂತೆ. ಅದು ಸೀಳಿತು ಅಂತ. ಶರೀರ ಎಡಭಾಗ ಹೆಣ್ಣಾಯಿತು, ಬಲಭಾಗ ಗಂಡಾಯಿತು.
ಎರಡು ಮೇಲಕ್ಕೆ ಹೋಗಿ ಸೀಳಿದ ಕೂಡಲೇ ಟಪ್ ಅಂತ ಕೆಳಗೆ ಬಿತ್ತಂತೆ. ಎರಡು ಕಡೆ ಕೆಳಗೆ ಬಿದ್ದಾಗ ಚಕ್ಕಳ ಮಕ್ಕಳ ಹಾಕೊಂಡು ಇಬ್ಬರು ಕೂತರಂತೆ. ಹೀಗೆ ಮೇಲಕ್ಕೆ ಹೋಗಿ ಕೆಳಗೆ ಬಿದ್ದದ್ದಕ್ಕೆ ಅವರಿಗೆ ಪತಿ ಮತ್ತು ಪತ್ನಿ ಅಂತ ಹೆಸರಂತೆ. ಪತಿ ಅಂದ್ರೆ ಪತನಾತ್ ಪತಿ ಹಿಂದ ಬಿದ್ದವ ಅಂತ ಅರ್ಥ, ಪತ್ನಿ ಅಂದ್ರೆ ಬಿದ್ದವಳು ಅಂತ ಅರ್ಥ. ಒಟ್ಟು ಇದು ಅರ್ಥ ಆಗ್ತದೆ ಎಲ್ರಿಗೂ. ಪತಿ ಪತ್ನಿ ಅಂತ ಹೇಳಿದ್ರೆ ಬಿದ್ದವರು ಅಂತ. ಈ ಚತುರ್ಮುಖ ಬ್ರಹ್ಮ ಬ್ರಹ್ಮಣವಾಗಿ ಮೇಲಕ್ಕೆ ಹೋಗಿ ಬಿದ್ದದ್ದು. ಒಂದು ಹೆಣ್ಣಾಯ್ತು, ಎಡಭಾಗ ವಾಮಾಂಗಿ ಆಯ್ತು. ಇನ್ನೊಂದು ಬಲಭಾಗ ಅದು ಗಂಡಾಯ್ತು. ಈ ಗಂಡಿಗೆ ಬ್ರಹ್ಮ ಅಂತ ಹೆಸರು, ಹೆಣ್ಣಿಗೆ ಬ್ರಹ್ಮಾಣಿ ಅಂತ ಹೆಸರು. ಆಕೆಯ ಆತನ ಅರ್ಧಾಂಗಿ. ಇವರಿಬ್ಬರಿಂದ ಮಿಥುನೀಭೂತವಾದ ಸೃಷ್ಟಿ, ಮಿಥುನ ಸೃಷ್ಟಿ ಅಲ್ಲಿಂದ ಆರಂಭ ಆಯಿತು. ಆ ಮಿಥುನ ಸೃಷ್ಟಿಯನ್ನೇ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಅಂತ ನಾವು ಕರೆಯೋದು. ಸ್ವಯಂಭುವ ಮತ್ತು ಶತರೂಪಾದೇವಿಯರ ದಾಂಪತ್ಯದಿಂದ ಮುಂದಕ್ಕೆ ಸೃಷ್ಟವಾದದ್ದು 3 ಜನ ಹೆಣ್ಣು ಮಕ್ಕಳು ಮತ್ತು 2 ಗಂಡು ಮಕ್ಕಳು, ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ ಹೇಳುವ 2 ಗಂಡು ಮಕ್ಕಳು, ಜೊತೆಗೆ ಆಕೂತಿ ಪ್ರಸೂತಿ ದೇವಹೂತಿ ಅಂತ ಹೇಳ್ತಕ್ಕಂತಹ 3 ಜನ ಹೆಣ್ಣು ಮಕ್ಕಳು. ಹೀಗೆ ಸೃಷ್ಟಿಯಾಯಿತು. ಈ ಸೃಷ್ಟಿ ಮತ್ತೆ ಮುಂದುವರಿಯಿತು. ಪ್ರಿಯವ್ರತ ಉತ್ತಾನಪಾದ ಇವರ ಮೂಲಕ ಒಂದಷ್ಟು ಸೃಷ್ಟಿ. ಪ್ರಿಯವ್ರತನಿಂದ ಕೇವಲ ವಂಶ ವಿಸ್ತಾರ ಆದದ್ದಲ್ಲ, ಆಗ್ನೇದ್ರ ಮೊದಲಾದ ಮಕ್ಕಳು ಪ್ರಿಯವ್ರತನಿಗೆ. ಉತ್ತಮ, ರೈವತ, ತಾಪಸ ಅಂತ ಹೇಳ್ತಕ್ಕಂತಹ 3 ಜನ ಮಕ್ಕಳು ಪ್ರಿಯವ್ರತನಿಗೆ. ಇಷ್ಟು ಮಾತ್ರ ಆದದ್ದಲ್ಲ, ಇದರ ಜೊತೆಗೆ ಆತನಿಂದ ಈ ಭೂಮಿಯಲ್ಲಿ, ಅದರಲ್ಲೂ ಪೃಥಿವಿ ಸಪ್ತದ್ವೀಪ ವಸುಂಧರ ಅಂತ ಕರಿತೇವೆ. ಸಪ್ತದ್ವೀಪವತಿ ಅಂತ ಈ ಭೂಮಿ ಆದದ್ದು ಅದು ರಾಜ ಪ್ರಿಯವ್ರತನ ಕಾರಣದಿಂದ. ಸಪ್ತದ್ವೀಪ, ಮಧ್ಯದಲ್ಲಿರುವ ಜಂಬೂದ್ವೀಪ, ಆಮೇಲೆ ಪ್ಲಕ್ಷ, ಶಾಲ್ಮಲಿ, ಶಾಖಾ ಮೊದಲಾದಂತಹ ಪುಷ್ಕರ ಪರ್ಯಂತವಾದ ಸಪ್ತದ್ವೀಪಗಳು. ಈ ವ್ಯವಸ್ಥೆಯನ್ನು ಮಾಡಿದಂತಹ ರಾಜ ಪ್ರಿಯವ್ರತನೂ ಕೂಡ ಭೂಮಿಯಲ್ಲಿ ಆವಿರ್ಭವಿಸಿದ. ಧ್ರುವನಂತಹ ಮಹಾವ್ಯಕ್ತಿತ್ವವನ್ನು ಲೋಕಕ್ಕೆ ಕೊಟ್ಟಂತಹ ರಾಜ ಉತ್ತಾನಪಾದನೂ ಕೂಡ ಈ ಸ್ವಯಂಭುವ ಮನುವಿಂದ ಆವಿರ್ಭವಿಸಿದ. ಆಮೇಲೆ ಮುಂದುವರಿಯಿತು ವಂಶ. ಅದೇ ಧ್ರುವನ ವಂಶದಲ್ಲಿ ಧ್ರುವನಿಗೆ ಹೆಣ್ಣು ಕೊಟ್ಟದ್ಯಾರು? ಸಾಕ್ಷಾತ್ ಭಗವಂತ. ಭಗವಂತ ಶಿಂಶುಮಾರ ಅಂತ ಅವನಿಗೊಂದು ರೂಪ. ಗ್ರಹಗೋಲಗಳನ್ನೆಲ್ಲ ಧಾರಣೆ ಮಾಡಿರ್ತಕ್ಕಂತಹ ಭಗವಂತನ ರೂಪ ಶಿಂಶುಮಾರ ರೂಪ. ಆ ಶಿಂಶುಮಾರ ರೂಪದಿಂದ ಭಗವಂತ ಒಂದು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟ. ಆ ಹೆಣ್ಣು ಮಗಳಿಗೆ ಭ್ರಮಿ ಅಂತ ಹೆಸರು. ಭ್ರಮಿ ಅಂದರೆ ಸುತ್ತುವವಳು ಅಂತ. ಹೀಗೆ ಸುತ್ತುವ ಹೆಣ್ಣು ಮಕ್ಕಳು ಶುರುವಾದದ್ದೇ ಶಿಂಶುಮಾರದಿಂದ. ಅವಳು ಭ್ರಮಿ ಅಂತ ಅವಳಿಗೆ ಹೆಸರು. ಈ ಭ್ರಮಿಯನ್ನು ಧ್ರುವನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಶಿಂಶುಮಾರ. ಹಾಗಾಗಿ ಧ್ರುವ ಶಿಂಶುಮಾರನಿಗೆ ಅಳಿಯ ಆಗ್ತಾನೆ. ಕೊನೆಗೆ ಅದೇ ಧ್ರುವ ಶಿಂಶುಮಾರ ಚಕ್ರದಲ್ಲೇ ಹೋಗಿ ನಿಲ್ತಾನೆ. ಧ್ರುವ ನಕ್ಷತ್ರ ಅಂತ ಅವನಿಗೆ ಹೆಸರಾಗ್ತದೆ. ಉಳಿದ ಎಲ್ಲ ಗ್ರಹಗೋಲಗಳು ಕೂಡ ಆ ಧ್ರುವನಿಗೆ ಸುತ್ತುವ ಹಾಗೆ ಒಂದು ವ್ಯವಸ್ಥೆ ಅದು ರೂಪಿಸಲ್ಪಡ್ತದೆ. ಅದು ಬಾಲ್ಯದಲ್ಲಿ ಮಾಡಿದ ಧ್ರುವನ ತಪಸ್ಸಿನ ಪರಿಣಾಮವಾಗಿ. ಅಂತಹ ಮಹಾಭಕ್ತ, ಸುನೀತಿಯ ಮಗ, ಸುರುಚಿಯನ್ನು ಕೂಡ ತಪ್ಪುದಾರಿಯಿಂದ ಸರಿದಾರಿಗೆ ತರುವ ಹಾಗೆ ಮಾಡಿರತಕ್ಕಂತಹ ಮಹಾ ವ್ಯಕ್ತಿತ್ವವುಳ್ಳಂತಹ ರಾಜ ಧ್ರುವ, ಅವನು ಇದೇ ಉತ್ತಾನಪಾದನ ವಂಶದಲ್ಲಿ ಬಂದ. ಅವನಿಗೆ ಭ್ರಮಿಯಲ್ಲಿ ಮತ್ತೆ 2 ಮಕ್ಕಳು, ಉತ್ಕಲ ಅಂತ ಹೇಳುವ ಮಗ, ಅವನು ಮತ್ತೆ ಸಿಂಹಾಸನದಲ್ಲಿ ಮುಂದುವರಿತಾನೆ. ಅದೇ ವಂಶದಲ್ಲಿ ಮತ್ತೆ ವೇನ ಆವಿರ್ಭವಿಸ್ತಾನೆ. ಅಂಗರಾಜನಿಂದ ವೇನನ ಆವಿರ್ಭಾವ, ವೇನನಿಂದ ಪೃಥುವಿನ ಆವಿರ್ಭಾವ. ಪೃಥುವಿನ ಕಥೆಯನ್ನು 3 ಅಧ್ಯಾಯದಲ್ಲಿ ಹರಿವಂಶ ಹೇಳುತ್ತದೆ. ಯಾಕಂದರೆ ಭಗವಂತನ ಆವೇಶ ಭೂಯಿಷ್ಠವಾದಂತಹ ಒಂದು ಸ್ವರೂಪ ಅದು ರಾಜ ಪೃಥು. ಅವನಿಂದಾಗಿ ಭೂಮಿ ಪೃಥಿವೀ ಅಂತ ಕರೆಸಿಕೊಂಡಿತಂತೆ. ವಸ್ತುತಃ ಭೂಮಿಗೆ ಪೃಥ್ವಿ ಅಂತ ಹೆಸರಿರುವುದು ಅದು ರಾಜ ಪೃಥು ಬಂದ ಮೇಲೆ ಅಲ್ಲ. ಧ್ರುವಾದ್ಯೌ ಧ್ರುವ ಪೃಥಿವೀ ಅಂತ ವೇದದಲ್ಲಿ ಭೂಮಿಯನ್ನು ಪೃಥಿವೀ ಅಂತ ಕರೆದಿದೆ. ಅದು ಅನಾದಿ ಕಾಲದಿಂದ ಭೂಮಿಗೆ ಪೃಥಿವೀ ಅಂತ ಹೆಸರು. ಆದರೆ ಆ ಪೃಥಿವೀ ಅನ್ನೋ ಹೆಸರು ಸಾರ್ಥಕವಾದದ್ದು ರಾಜ ಪೃಥುವಿನಿಂದ ಅಂತೆ. ಯಾಕಂದರೆ ರಾಜ ಪೃಥು ಈ ಭೂಮಂಡಲಕ್ಕೆ ನಿಜವಾದ ಗಂಡನಾಗಿ, ಅಖಂಡ ಭೂಮಂಡಲೋದ್ದಂಡ ಗಂಡ ಅಂತ ಕರಿತೇವಲ್ಲ, ಭೂಮಂಡಲಕ್ಕೆ ಆತ ರಕ್ಷಕ ಅಂತ, ಭೂಪತಿ ಅಂತ ಹೇಳುವ ನಿಜವಾದ ಸಾರ್ಥಕ್ಯ ಬಂದದ್ದು ರಾಜ ಪೃಥುವಿನಿಂದ. ಭೂಮಿಯಲ್ಲಿ ಬೆಳೆ ಸರಿಯಾಗಿ ಬರದೇ ಇದ್ದ ಜಾಗದಲ್ಲಿ ತಾನು ಧನುಷ್ಕೋಟಿಯಿಂದ ಭೂಮಿಯನ್ನು ಸರಿ ಮಾಡಿ, ಪರ್ವತ ಪ್ರದೇಶಗಳು ಭೂಮಿಯಲ್ಲಿ ಜಾಸ್ತಿ ಇದ್ದು ನೀರಾವರಿ ವ್ಯವಸ್ಥೆಗೆ ಅವಕಾಶ ಆಗ್ತಾ ಇಲ್ಲ ಅನ್ನುವ ಪ್ರಸಂಗ ಇದ್ದಾಗ ಅಂಥ ಪ್ರದೇಶದಲ್ಲಿ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿ, ಕೃಷಿಯಿಂದ ಬಂದಂತಹ ಧಾನ್ಯಗಳನ್ನು ವಿತರಣೆ ಮಾಡಿ ವ್ಯವಸ್ಥೆ ಮಾಡುವುದಕ್ಕೆ ಅನುಕೂಲತೆ ಇಲ್ಲ ಅಂತಾದಾಗ ಖಟ, ಖರ್ವ, ಖೇಟಕ ಮೊದಲಾದಂತಹ ಸಂತೆಗಳನ್ನು, ವಿನಿಮಯ ಪದ್ಧತಿ,
ಬೇಳೆಯನ್ನು ಬೆಳೆದವ ಅಕ್ಕಿಯನ್ನು ತೆಗೆದುಕೊಂಡು ಬೇಳೆಯನ್ನು ಕೊಡುವುದು, ಅಕ್ಕಿಯನ್ನು ಬೆಳೆದವ ಬೇಳೆಯನ್ನು ತೆಗೆದುಕೊಂಡು ಅಕ್ಕಿಯನ್ನು ವಿನಿಮಯ ಮಾಡುವುದು. ಈ ವಿನಿಮಯ ಪದ್ಧತಿಯ ವ್ಯಾಪಾರ ವ್ಯವಸ್ಥೆಯನ್ನೆಲ್ಲ ಒಂದು ನಾಗರಿಕ ಸಂಹಿತೆಯನ್ನು ಲೋಕಕ್ಕೆ ಮೊದಲು ವ್ಯವಸ್ಥೆ ಮಾಡಿರ್ತಕ್ಕಂತಹ ಆದಿರಾಜ ಅಂತ ಕರೆಸಿಕೊಳ್ಳುವ ರಾಜ ಪೃಥು. ಅದರಿಂದ ರಾಜಕೀಯ ವ್ಯವಸ್ಥೆಯನ್ನು ಮೊದಲು ಪ್ರಪಂಚದಲ್ಲಿ ತಂದಂತಹ ಭಗವಂತನ ರೂಪ ಪೃಥು ಅನ್ನುವ ಆವಿಷ್ಟವಾದಂತಹ ರೂಪ. ಆ ಕಾರಣದಿಂದಲೇ ಹರಿವಂಶ ಪೃಥುವಿನ ಕಥೆಯನ್ನು, ಪೃಥು ಉಪಾಖ್ಯಾನವನ್ನು ತುಂಬ ವಿಸ್ತಾರವಾಗಿ ಹೇಳುತ್ತದೆ. ಇನ್ನೊಂದು ಕಡೆಯಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಮರೀಚಿ ಅಂತ ಹೇಳುವ ಮಗ ಹುಟ್ಟಿದ. ಮರೀಚಿ ಅತ್ರಿ ಮೊದಲನೆಯವ ಮರೀಚಿ. ಮರೀಚಿಗೆ ಕಶ್ಯಪನೆಂಬಂತಹ ಮಗ ಬಂದ. ಆ ಕಶ್ಯಪನಿಗೆ 13 ಮತ್ತು 4 ಮದುವೆ ಆಯಿತು. ಅದು 17 ಅಂತ ಹೇಳಿದರೆ ಜಾಸ್ತಿ ಅಂತ ನಿಮ್ಗೆ ಅನಿಸ್ಬೋದು. ಅದಕ್ಕೋಸ್ಕರ ಮೊದಲು 13 ಮದುವೆ ಆಗ್ತದೆ, ಆಮೇಲೆ 4 ಅವಶಿಷ್ಟ ಅಂತ. ಅದು ಎಲ್ಲ 60 ಮಕ್ಕಳನ್ನು ಕೊಟ್ಟಾದ ಮೇಲೆ 4 ಉಳಿದಿದ್ರಂತೆ, ಅವರನ್ನು ಮತ್ತೆ ಇವನಿಗೆ ಕೊಟ್ಟದಂತೆ ಕಶ್ಯಪನಿಗೆ. ಅಂತೂ ಕಶ್ಯಪನಿಗೆ 17 ವಿವಾಹವಾಯಿತು. ಆ ಪತ್ನಿಯರಲ್ಲಿ ಅದಿತಿ, ದಿತಿ, ಕದ್ರು, ಸುರಭಿ ಮೊದಲಾದಂತಹ ಮಕ್ಕಳಲ್ಲಿ ಇಡೀ ಸೃಷ್ಟಿಯ ವಿಸ್ತಾರ ನಡೆದು ಹೋಯಿತು. ಆ ರೀತಿ ಸೃಷ್ಟಿಯ ವಿಸ್ತಾರ ಕಶ್ಯಪನ ಮೂಲಕ ನಡೆದ್ರಿಂದ ಇಡೀ ಪ್ರಪಂಚವನ್ನು ಕಾಶ್ಯಪ ಅಂತ ಕರೆದು, ಯಾರಿಗಾದರೂ ಗೋತ್ರ ಮರೆತು ಹೋದರೆ ಗೋತ್ರಸ್ಯತ್ವ ಪರಿಜ್ಞಾನೆ ಕಾಶ್ಯಪಂ ಗೋತ್ರ ಉಚ್ಯತೆ ಅಂತ ಕಾಶ್ಯಪ ಗೋತ್ರ ಅಂತ ಹೇಳಿಕೊಳ್ಳುವುದಕ್ಕೆ ಅವಕಾಶ ಬಂದದ್ದು ಸಮಗ್ರ ಸೃಷ್ಟಿಯ ಒಂದು ಜವಾಬ್ದಾರಿಯನ್ನು ಹೊತ್ತಂತಹ ಪ್ರಜಾಪತಿ ಸ್ಥಾನದಲ್ಲಿದ್ದವ ಕಶ್ಯಪ. ಈ ಕಶ್ಯಪನಿಂದಲೇ ಆತನ ತನ್ನ ಪತ್ನಿಯರಲ್ಲಿ 3ನೇಯವಳಾದಂತಹ ದಿತಿ ದೇವಿಯಲ್ಲಿ 12 ಜನ ಮಕ್ಕಳು, ಅದಿತಿಯಲ್ಲಿ 12 ಜನ ಮಕ್ಕಳು. ಆ ಅದಿತಿಯಲ್ಲಿ ಹುಟ್ಟಿದ 12 ಮಕ್ಕಳಿಗೆ ಆದಿತ್ಯರು ಅಂತ ಹೆಸರು, ದ್ವಾದಶ ಆದಿತ್ಯ ಅಂತ ಕರೀತಾರೆ. ಆ 12ನೆಯ ಆದಿತ್ಯನಿಗೆ ಉರುಕ್ರಮ ಅಂತ ಹೆಸರು. ಉರುಕ್ರಮ ಅಂದರು, ವಾಮನ ಅಂದರು, ಉಪೇಂದ್ರ ಅಂದರು, ಎಲ್ಲ ಅರ್ಥ ಒಂದೇ. ಕಶ್ಯಪನಿಗೆ ಅದಿತಿಯಲ್ಲೇ ಆವಿರ್ಭೂತವಾದಂತಹ ಸಂತಾನ ಅದು. ಅದರಲ್ಲಿ ಮೊದಲು ಹುಟ್ಟಿದ ಮಗನಿಗೆ ವಿವಸ್ವಾನ್ ಅಂತ ಹೆಸರು, ವಿವಸ್ವಂತ. ಆ ವಿವಸ್ವಂತನ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.